ಇವತ್ತು ಪ್ರಥಮ PUC ವಿದ್ಯಾರ್ಥಿಗಳಿಗೆ ನಾನು ರಾಗಿ ಮುದ್ದೆ ಅಂತಕ್ಕಂಥ ಪಾಠಕ್ಕೆ ಸಂಬಂಧಪಟ್ಟಂಗೆ ಪ್ರಮುಖ ಅಂಶಗಳು ಏನು ಆ ಗದ್ಯದೊಳಗೆ ಅನ್ನೋದ್ರ ಬಗ್ಗೆ ಹೇಳ್ತಾ ಬರ್ತಾನೆ. ಚಹ ರಘುನಾಥ್ ಅವರು ಬರೆದಿರ್ತಕ್ಕಂಥ ಒಂದು ಲೇಖನ ಇದು. ಮನುಷ್ಯನಿಗೆ ಆರೋಗ್ಯ ಮುಖ್ಯ. ಆರೋಗ್ಯಕ್ಕೆ ಮುಖ್ಯ ಅಂದ ತಕ್ಷಣ ಹಂಗಾರೆ ಯಾವ್ಯಾವ ಊಟವನ್ನು ಮಾಡಬೇಕು ಅನ್ನೋದನ್ನು ಜನಪದರು ಹಿಂದಿನ ನೋಡ್ಕೊಂಡು ಬಂದಿದ್ದಾರೆ. ಅದರಲ್ಲಿ ವಿಶೇಷವಾಗಿ ರಾಗಿ ಅಂತಕ್ಕಂಥದ್ದು ಇದೆಯಲ್ಲ, ಈ ರಾಗಿ ಸಂಬಂಧಪಟ್ಟ ಹಾಗೆ ಪ್ರಸ್ತುತ ಲೇಖನದೊಳಗೆ ರಾಗಿಯ ಮಹತ್ವವನ್ನು ಸಾರ್ತಾ ಹೋಗ್ತಾರೆ. ಊಟಕ್ಕೆ ರಾಗಿಯನ್ನು ಬಳಸೋದ್ರಿಂದ ಆರೋಗ್ಯ ದೃಷ್ಟಿಯಿಂದ ಏನು ಲಾಭ ಇದೆ ಅಂತಕ್ಕಂಥದ್ದನ್ನು ಈ ಒಂದು ಗದ್ಯದೊಳಗೆ ನೋಡ್ತಾ ಹೋಗ್ತೇವೆ. ರಾಗಿಯಲ್ಲಿರ್ತಕ್ಕಂಥ ಪೋಷಕಾಂಶಗಳು, ಕಾರ್ಬೋಹೈಡ್ರೇಟ್ಸು, ಪ್ರತ್ಯಾಮ್ಲೀಯ ಗುಣ ಇವೆಲ್ಲ ಮನುಷ್ಯನ ಆರೋಗ್ಯಕ್ಕೆ ಅತ್ಯಂತ ಪೂರಕ ಅಂತಕ್ಕಂಥ ಸಂಗತಿ. ರಾಗಿ ಅಂತಕ್ಕಂಥದ್ದು ಅನೇಕ ರೋಗಗಳನ್ನು ವಾಸಿ ಮಾಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ಒಂದು ಪದಾರ್ಥ. ಅದು ಎಷ್ಟು ದಿವಸ ಇಟ್ಟರೂ ಸಹಿತ ಕೆಡದೇ ಇರ್ತಕ್ಕಂಥ ಒಂದು ಪದಾರ್ಥ. ಅದಕ್ಕೆ ಈಗಲೂ ಸಹಿತ ರೈತರು ರಾಗಿ ಬೆಳೆ ಬೆಳಿಬೇಕಾದ್ರೆ ಯಾವುದೇ ಪೋಷಕಾಂಶ ಇರ್ತಕ್ಕಂಥ ಎಣ್ಣೆಗಳನ್ನು ಔಷಧಿ ಸಿಂಪಡಣೆ ಮಾಡೋದಲ್ಲ. ಯಾಕಂದ್ರೆ ರಾಗಿಗೆ ರೋಗನೇ ಇಲ್ಲ ಅಂತಕ್ಕಂಥ ಒಂದು ಗಾದೆ ಇದೆ. ಹಾಗಾಗಿ ರಾಗಿಯಲ್ಲಿರ್ತಕ್ಕಂಥ ಪ್ರತ್ಯಾಮ್ಲೀಯ ಗುಣದಿಂದಾಗಿ ಮನುಷ್ಯನ ಆರೋಗ್ಯಕ್ಕೆ ಎಷ್ಟು ಪೂರಕ ಅಂತಕ್ಕಂಥ ಸಂಗತಿ. ಹೃದಯ ರೋಗ, ಸಕ್ಕರೆ ಕಾಯಿಲೆ ವಾಸಿ ಮಾಡ್ತಕ್ಕ ಗುಣ ಈ ರಾಗಿ ಇದೆ ಅಂತಕ್ಕಂಥದ್ದು ಒಂದಾದರೆ, ಇನ್ನೊಂದು ಕಡೆಗೆ ದಪ್ಪಗಿರ್ತಕ್ಕಂಥ ವ್ಯಕ್ತಿಗಳು ತೆಳಗಾಗಬೇಕಾದ್ರೆ ಬೆಳಗ್ಗೆ ರಾಗಿ ಮಾಲ್ಟ್ ಅಂತ ಕುಡಿತಕ್ಕಂಥದ್ದು, ರಾಗಿ ಅಂಬಲಿ ಅಂತ ನಾವು ಕರಿತೀವಿ ಹಳ್ಳಿ ಭಾಷೆಯೊಳಗೆ. ರಾಗಿ ಅಂಬಲಿ ಕುಡಿತಕ್ಕಂಥದ್ದು ಬಹಳ ಮುಖ್ಯ ಅಂತಕ್ಕಂಥ ಸಂಗತಿ. ಇನ್ನು ರಾಗಿಯಲ್ಲಿ ಮಾಡ್ತಕ್ಕಂಥ ಪದಾರ್ಥಗಳ ಸಂಖ್ಯೆ, ರಾಗಿಯೊಳಗೆ ಎಷ್ಟು ಪದಾರ್ಥ ಮಾಡ್ಬೋದು ಅಂತ ಕೇವಲ ರೊಟ್ಟಿ ಅಂತಲ್ಲ, ಬರೀ ಮುದ್ದೆ ಅಂತಲ್ಲ, ಮುದ್ದೆ ಜೊತೆಗೆ ರೊಟ್ಟಿ ಮಾಡ್ಬೋದು. ರಾಗಿ ದೋಸೆ, ರಾಗಿ ಇಡ್ಲಿ, ರಾಗಿ ಶಾವಿಗೆ, ರಾಗಿ ಚಕ್ಲಿ, ರಾಗಿ ಹಪ್ಪಳ, ರಾಗಿ ಬಿಸ್ಕತ್ತು. ನೋಡಿ ಹೆಂಗೆ ರಾಗಿ ಹೆಂಗೆ ಬೆಳ್ಕೊಂತ ಹೋಗ್ತದೆ. ಈಗಲೂ ಸಹಿತ ಹಳ್ಳಿಯೊಳಗೆ ರಾಗಿಯನ್ನು ನೆನೆಸಿ ಅದನ್ನು ಒಡ್ರಾಗಿ ಹಿಟ್ಟು ಅಂತ ಹೇಳ್ತಾರೆ ಹಳ್ಳಿ ಭಾಷೆಯೊಳಗೆ. ಅದನ್ನು ಗಿರಣಿಗೆ ಹಾಕಿಸಿ ಅದನ್ನು ಸೋಸಿ ತೆಗೆದಾಗ ಬೆಳ್ಳನ ಹಿಟ್ಟು ಬರ್ತದೆ. ಆ ಹಿಟ್ಟಿನೊಳಗೆ ಎಲ್ಲ ನಮೂನೆಯ ಪದಾರ್ಥಗಳು ಮಾಡ್ತಕ್ಕಂಥದ್ದು ಕಂಡುಬರ್ತದೆ. ಹೀಗೆ ರಾಗಿ ಸಂಬಂಧಪಟ್ಟಾಗೆ ಆ ರಾಗಿ ಪ್ರಮುಖ ಅಂಶಗಳನ್ನು ಇಲ್ಲಿ ಹೇಳ್ತಾ ಹೋಗ್ತಾರೆ ನೋಡೋಣ ಅಂತ. ಇನ್ನು ಮತ್ತು ಕೊನೆಯಲ್ಲಿ ಬರ್ತಕ್ಕಂಥ ಒಂದು ಮಾತೇನಪ್ಪ ಅಂದರೆ, ಡಾಕ್ಟರ್ CH ಲಕ್ಷ್ಮಣಯ್ಯ ಅಂತಕ್ಕಂಥವ್ರು ಮೈಸೂರಿನವರು. ಈ CH ಲಕ್ಷ್ಮಣಯ್ಯ ಅಂತಕ್ಕಂಥವ್ರು ರಾಗಿ ಸಂಶೋಧಕರಾಗಿ ಕೆಲಸ ಮಾಡಿದರು. ಯಾಕಂದ್ರೆ ಇವತ್ತು ನಮ್ಮ ಜನಪದ ಭಾಷೆಕಂತ ರಾಗಿ ಇದೆಯಲ್ಲ, ಅದು ಅತ್ಯಂತ ಕಡಿಮೆ ಕ್ಷೇತ್ರದಾಗ ಇಳುವರಿ ಕಡಿಮೆ. ಆದರೆ ಹೊಸ ಸಂಶೋಧನೆ ಪ್ರಕಾರ ನಮ್ಮ ರಾಗಿ ಲಕ್ಷ್ಮಣನವರು ಏನು ಮಾಡ್ತಾನೆ ಕೇಳಿ, ತಮಿಳುನಾಡಿನ ತಳಿಗಳನ್ನು ಮೈಸೂರು ತಳಿಗಳೊಂದಿಗೆ ಸಂಪರ್ಕ ಪದ್ಧತಿ ಪ್ರಕಾರ ಅವನು ಪರಾಗಸ್ಪರ್ಶ ಮಾಡಿ ಹೊಸ ತಳಿಯನ್ನು ಸಂಶೋಧನೆ ಮಾಡಿದ್ದಾರೆ. ಆ ಹೊಸ ತಳಿಯಿಂದ ಕಡಿಮೆ ಕ್ಷೇತ್ರದೊಳಗೆ ಹೆಚ್ಚು ಇಳುವರಿ ಕೊಡ್ತಕ್ಕಂಥ ರಾಗಿಯನ್ನು ಕಂಡು ಹಿಡಿದಿರ್ತಕ್ಕಂಥ ಸಂಗತಿ. ಮತ್ತು ಅವರು ಎಷ್ಟೊಂದು ರಾಗಿ ಪ್ರೇಮಿಯಾಗಿದ್ದರು ಅನ್ನೋದಕ್ಕೆ ಒಂದು ಕೊನೆಯ ಮಾತು ಬರ್ತದೆ. ನಾನು ಸತ್ತಾಗ ನನ್ನ ಎದೆ ಮೇಲೆ ಒಂದು ಮುಷ್ಟಿ ರಾಗಿ ಸುರೀರಿ ಅಂತೇಳಿ ತಮ್ಮ ಕೊನೆ ಬೇಕಂತ ಧರ್ಮಪತ್ನಿ ಮುಂದೆ ಹೇಳ್ಕೊಂಡಿದ್ರು. ಕಾರಣ ಇಷ್ಟೇ, ಅವರೊಂದು ಒಂದು ಶಸ್ತ್ರಚಿಕಿತ್ಸೆ ಮಾಡಿಸ್ಕೋ ಪರಿಸ್ಥಿತಿ ಬರ್ತದೆ. ಡಾಕ್ಟರ್ ತಕ್ಕ ಹೋದವ್ರು ಕೇಳ್ತಾರೆ, ಅವರು ಈ ಚಿಕಿತ್ಸೆ ನಂತರ ಸಹಿತ ನಾನು ರಾಗಿ ಸಂಶೋಧನೆ ಮಾಡಲಿಕ್ಕೆ ಅವಕಾಶ ಐತಿ ಅನ್ನೋದು ಮಾತ್ರ ನಾನು ಚಿಕಿತ್ಸೆ ಮಾಡಿ ಅಂತ ಕೇಳ್ಕೊತಾರೆ. ಇಲ್ಲಾಂದ್ರೆ ನಾನು ಬಿಟ್ಟುಬಿಡಿ ಸಾಯಲಿಕ್ಕೆ ಅಂತ. ಅದು ದುರ್ದೈವ, ಆ ಚಿಕಿತ್ಸೆ ಫಲಕಾರಿ ಆಗೋದಿಲ್ಲ. ಅವ್ರು ಕೊನೆಗೂ ಅಲ್ಲಿ ಏನಾಗ್ಬಿಡ್ತಾರೆ, ಆ ಚಿಕಿತ್ಸೆ ಒಳಗೆ ಅಂತ್ಯ ಕಂಡುಕೊಂಡ್ಬಿಡ್ತಾರೆ. ಈ ಎಲ್ಲ ಅಂಶಗಳನ್ನು ಪ್ರಸ್ತುತ ಚಹ ರಘುನಾಥ್ ಅವರು ತಮ್ಮ ರಾಗಿ ಮುದ್ದೆ ಅಂತಕ್ಕಂಥ ಪಾಠದೊಳಗೆ ಭಾಳ ಸ್ವಾರಸ್ಯ ಹೇಳ್ತಾ ಬರ್ತಾರೆ. ಸರಿ, ಅಲ್ಲಿ ಪ್ರಮುಖ ಅಂಶಗಳನ್ನ ನಾವು ಇನ್ನು ನೋಡ್ತಾ ಹೋಗೋಣ ಅಂತ. ಇನ್ನು ರಾಗಿಗೆ ಸಂಬಂಧಪಟ್ಟಿರ್ತಕ್ಕ ಮಾತಿನ ಜೊತೆಗೆ ಅನೇಕ ಜನಪದರ ಗೀತೆಗಳು ಸಹಿತ ಬರ್ತವೆ. ಏನೋ ಒಂದು ಸ್ವರ್ಜ್ಞ ಹೇಳ್ತಾನೆ, ರಾಗಿನ ನಿರೋಗಿ ಆದಾನು ಅಂತ ಒಂದು 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 ವಚನ ಬರ್ತದೆ. ಜೋಳದ ಬೋನಕ್ಕೆ ಬೇಳೆಯ ತೆನೆಯಾಗಿ, ಕಾಳೆಮ್ಮೆ ಕರೆದ ಹೈನಾಗಿ, ಬೆರಳದ ಮೇಲು ನೋಡಿದ ಸರ್ವಜ್ಞ ಅಂತ. ಹಾಗೆಯೇ ರಾಗಿಯನ್ನು ಎಂಬುವನು ನಿರೋಗಿ ಆದಾನು ಅಂತ ಮಾತು. ರಾಗಿಯನ್ನು ಎಂಬುವನು ನಿರೋಗಿ ಆದಾನು, ರಾಗಿಯು ಭೋಗಿಗಳೆಲ್ಲ ಬಡವರಿಗಾಗಿ ಬೆಳೆದದ್ದು ಅಂತ. ಒಂದು ಕಾಲಕ್ಕೆ ಬಡವರು ಮಾತ್ರ ರಾಗಿನ ಬಳಸ್ತಾ ಇದ್ರು. ಶ್ರೀಮಂತರು ಯಾರು ರಾಗಿ ಊಟ ಮಾಡ್ತಾನೆ ಇರಲಿಲ್ಲ. ಅಕಸ್ಮಾತ್ ಹಿಂದೆ ಕೂಲಿ ಕಾರ್ಮಿಕರು ಕೆಲಸಕ್ಕೆ ಬಂದ್ರಪ್ಪ ಅಂತಂದರೆ ಅವರಿಗೆ ಈ ರಾಗಿ ಕೊಡ್ತಿದ್ರು, ದುಡ್ಡು ಕೊಡ್ತಾ ಇರಲಿಲ್ಲ. ನಾವು ಚಿಕ್ಕರಿದ್ದಾಗ ಅವ್ರಿಗೆ ರಾಗಿ ಕೊಡ್ತಿದ್ವಿ, ಇವರು ಜೋಳ ಊಟ ಮಾಡ್ತಿದ್ರು. ಯಾಕಂದರೆ ರಾಗಿ ಊಟ ಮಾಡೋಲ್ಲ ಬಡವರು. ಕೆಲಸಕ್ಕೆ ಭಾಳ ರೀತಿಯೊಳಗೆ ಒಂದು ರೀತಿಯ ಭಾವನೆ ಕಾಲಕ್ಕಿತ್ತು ಅಂತ ಕಾಣ್ತದೆ. ಅದು ಇವತ್ತು ಕಾಲ ಬದಲಾಗಿದೆ. ಇವತ್ತು ಕಾಲ ಎಷ್ಟು ಬದಲಾಗಿದೆ ಅಂಕೇರೆ ಮನುಷ್ಯನಿಗೆ ಬರ್ತಕ್ಕಂಥ ಅನೇಕ ಮಾರಕ ಕಾಯಿಲೆಗಳಲ್ಲಿ ಈ ಡಯಾಬಿಟಿಸ್ ಅಥವಾ ಶೀಮೂತ್ರ ರೋಗ ಅಥವಾ ಸಕ್ಕರೆ ಕಾಯಿಲೆ ಅಂತ ಅನೇಕ ಹೆಸರಿಂದ ಕರಿತೀವಲ್ಲ, ಈ ಕಾಯಿಲೆ ಇರ್ತಕ್ಕಂಥ ವ್ಯಕ್ತಿಗಳಿಗೆ ರಾಗಿ ಹೇಳಿ ಮಾಡಿಸಿದ ಆಹಾರ ಅಂತಕ್ಕಂಥದ್ದು ಗಮನಿಸಬೇಕು. ಹಾಗಾಗಿ ಆ ರಾಗಿಯನ್ನು ಊಟ ಮಾಡಿದ್ರೆ ನಿರೋಗಿ ಆಗ್ತಾನೆ ಅಂತಕ್ಕಂಥ ಮಾತುಗಳನ್ನು ಗಮನಿಸಬೇಕು. ಈ ನಿಟ್ಟಿನೊಳಗೆ ರಾಗಿಗೆ ಸಂಬಂಧಪಟ್ಟ ಮಾತುಗಳನ್ನು ಲೇಖಕರು ಏನು ಹೇಳ್ತಾ ಬರ್ತಾರೆ ಅದನ್ನು ನೋಡ್ತಾ ಹೋಗೋಣ. ಈ ಕರ್ನಾಟಕ ರಾಜ್ಯದೊಳಗೆ ಇಡೀ ದೇಶದಲ್ಲೇ ರಾಗಿ ಬೆಳೀತಾರೆ. ಅದರಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ರಾಗಿ ಮತ್ತು ಜೋಳ ಬೆಳೀತಕ್ಕಂಥ ಕ್ಷೇತ್ರ ಜಾಸ್ತಿ. ಈ ರಾಗಿ ಒಂದು ಸಾಂಸ್ಕೃತಿಕ ಪರಂಪರೆ ಇದೆ. ರಾಗಿಗೂ ಬಡವರಿಗೂ ಒಂದು ಹೊಂದಾಣಿಕೆ.
ಇನ್ನು ರಾಗಿಯನ್ನು ಊಟ ಮಾಡೋದ್ರಿಂದ ಆಗ್ತಕ್ಕಂಥ ಅದರ ಮಹತ್ವ, ಇವತ್ತು ಜೋಳಕ್ಕಿಲ್ಲ ಅಂತ ಅಲ್ಲ, ಆದರೆ ರಾಗಿ ಇವತ್ತು ಅತ್ಯಂತ ಶ್ರೇಷ್ಠ ಆಹಾರ ಪದ್ಧತಿ, ಆಹಾರ ಅಂತಕ್ಕಂಥ ಗಮನಿಸಬೇಕು. ಇವತ್ತು ಅನೇಕ ಮಾರಕ ಕಾಯಿಲೆ ಬರ್ತಾ ಇದ್ದುದರಾಗಿ ರಾಗಿ ಮೊತ್ತ ಹೆಚ್ಚಾಗಿದೆ. ಒಂದು ಕಾಲ ರಾಗಿ ಕೇಳೋರಿರಲಿಲ್ಲ. ಇವತ್ತು ಅಂಗಡಿಗೆ ಹೋಗಿ ರಾಗಿ ಕೇಳ್ರಿ, ಅದಕ್ಕೆ ಈಗ ಒಂದು ಶೇರು ಅಥವಾ ಒಂದು ಕೆ ಜಿ ರಾಗಿಗೆ 30-30 ರೂಪಾಯಿ ರೇಟನ್ನು ಹೇಳ್ತಾರೆ. ಒಂದು ಕಾಲಕ್ಕೆ ಅದನ್ನು ಯಾರು ಕೇಳ್ತಾನೆ ಇರಲಿಲ್ಲ ಅನ್ನೋದು ಗಮನಿಸಬೇಕು. ಇವತ್ತು ಹಿಂಗಾಗಿ ಮನುಷ್ಯನ ಆರೋಗ್ಯಕ್ಕೆ ರಾಗಿ ಸಂಜೀವಿನಿಯಾಗಿದೆ ಅಂತಕ್ಕಂಥ ಸಂಗತಿಯನ್ನು ಗಮನಿಸಬೇಕು. ಈ ಲೇಖ ಬರಲಿಕ್ಕೆ ಕಾಣುವ ಸಂದರ್ಭ ಇಷ್ಟೇ. ಲೇಖಕರು ತಮ್ಮ ಮಗಳ ಚೌಳಕ ಅಂಥೇಳಿ ತಮ್ಮ 3 ದೇವರ ನಾಗಮ್ಮ ದೇವಿಯ ದೇವಸ್ಥಾನಕ್ಕೆ ಬರ್ತಾರೆ. ಆ ನಾಗಮ್ಮ ದೇವಿ ದೇವಸ್ಥಾನದೊಳಗೆ ಕೂತ್ಕೊಂಡಿದ್ದು ಅಣ್ಣ ತಮ್ಮ ಕೂತಿದ್ರು, ಒಳಗಡೆ ಪೂಜೆ ನಡೆದಿತ್ತು. ಇದಕ್ಕಿದ್ದಂತೆ ಅವ್ರ ಮೂಗಿಗೆ ಒಂದು ರೀತಿಯ ಪರಿಮಳ ಬಂದು ತಾಗ್ತದೆ, ವಾಸನೆ ಬಂದು ತಾಗ್ತದೆ. ಏನು ಅಂತ ನೋಡಿದಾಗ ಸಮೀಪದೊಳಗೆ ಒಂದು ಬೇರು ಮರದ ಅಡಿಗೆ ಕಟ್ಟಡದ ಕಾರ್ಮಿಕರು ತಮ್ಮ ಕಟ್ಕೊಂಬಂದಿರ್ತಕ್ಕ ಬುತ್ತಿಗೆ ಗಂಟು ಬಿದ್ದಿದ್ರು, ಊಟ ಮಾಡಲಿಕ್ಕೆ ತೊಡಗಿದ್ರು. ಅವರು ಮುದ್ದೆಯನ್ನು ಅದರೊಳಗೆ ಹೊಳಸಾಡಿಸಿ ಊಟ ಮಾಡ್ತಕ್ಕಂಥ ಸಮಯದೊಳಗೆ ಲೇಖಕರು ಅದನ್ನು ನೋಡ್ತಾ ಇರ್ತಾರೆ. ಅವ್ರಿಗೂ ಹಸಿವಾಗಿತ್ತು, ಬಾಯಲ್ಲಿ ನೀರು ಬರ್ತದೆ. ಒಟ್ಟಿನೊಳಗೆ ಈ ಒಂದು ಘಟನೆಯೇ ಇವರು ರಾಗಿ ಸಂಪಟ್ಟ ಈ ಕಥೆಯನ್ನು ಅಥವಾ ಈ ಲೇಖನ ಬರಲಿಕ್ಕೆ ಕಾರಣವಾಯಿತು. ಇನ್ನು ರಾಗಿನ ತಕ್ಷಣ ಕನ್ನಡತನ, ರಾಗಿನ ತಕ್ಷಣ ಬಡತನ ಅಂತಕ್ಕಂಥ ಗಮನಿಸಬೇಕು. ಈ ರಾಗಿ ಸಂಪಟ್ಟ ಹಾಗೆ ನೋಡಿದರೆ ರಾಗಿಗೂ ಕನ್ನಡತನಕ್ಕೂ ಒಂದು ನಂಟಿದೆ ಅಂತಾರೆ ಲೇಖಕರು. ಸಂಸ್ಕೃತಿನ ಬಿಟ್ಟು ಹೊರತಾಗಿಲ್ಲ, ಕನ್ನಡ ಸಂಸ್ಕೃತಿ ಬಿಟ್ಟು ರಾಗಿ ಹೊರತಾಗಿಲ್ಲ. ಕರುನಾಡು ಅಂತಕ್ಕಂಥ ಪದದೊಳಗೂ ಸಹಿತ ರಾಗಿ ಎಂಬ ಅಂಶ ಇದನ್ನು ಗಮನಿಸಬೇಕು ಅಂತಾರೆ ಲೇಖಕರು. ಇನ್ನು ಹಳ್ಳಿ ಒಂದು ಚಿತ್ರ ನೆನಪಿ ತರ್ತಾರೆ. ಸಾಮಾನ್ಯವಾಗಿ ಹೊಲದಲ್ಲಿ ಕೆಲಸ ಮಾಡ್ತಿರ್ತಾರೆ. ಮಧ್ಯಾಹ್ನ ಅಂದ ತಕ್ಷಣ ಹೊಲದೊಡತಿ ಬುತ್ತಿಯನ್ನು ಹೊತ್ಕೊಂಡು ಬರ್ತಾಳೆ. ಎಲ್ಲರೂ ಮರದಡಿ ಸಾಲೆ ಕೂತ್ಕೊತಾರೆ. ಆಕೆ ಏನು ಮಾಡ್ತಾರೆ, ಎಲ್ಲರ ಕೈಗೂ ಒಂದು ಮುದ್ದೆ ಕೊಡ್ತಾರೆ. ಆ ಮುದ್ದೆ ಕೊಟ್ಟ ಮೇಲೆ ಅವ್ರೇನು ಮಾಡ್ತಾರೆ ಅಂತೇಳಿ ಇಡೀ ಆ ಮುದ್ದೆನ ಬಟ್ಟಲಿನ ಆಕಾರಕ್ಕೆ ಬದಲು ಮಾಡ್ಕೊಂಡು ಹೋಗ್ತಾರೆ. ಮುದ್ದೆ ಗುಂಡಿ ಆಕಾರ ಮಾಡ್ಕೊಂಡು ಅದ್ರಾಗ ಸಾರನ್ನು ಗೊಜ್ಜನ್ನು ಹಾಕ್ಕೊಂಡು ಎಡಂಗಣಿ ಹೋಗಿ ಇಟ್ಕೊಂಡು ಒಂದೊಂದು ಮುರ್ಕೋತ ನುಂಗ್ತಾ ಹೋಗ್ತಾರೆ. ಮುದ್ದೆ ಕರೆಕ್ಟ್ ಸಮಯಕ್ಕೆ ಮತ್ತೊಂದು ಮುದ್ದೆ ಬಂದು ಪ್ರತ್ಯಕ್ಷ ಆಗ್ತದೆ. ಒಟ್ಟಿನೊಳಗೆ ಈ ಹಳ್ಳಿಯ ಬದುಕು ಇದು ದುಡಿಯೋ ಜನರ ಬದುಕು. ಈ ರಾಗಿ ಮುದ್ದೆ ಸಂಪುಟ ಲೇಖಕರಿಗೆ ಒಂದು ಘಟನೆ ನೆನಪಾಗ್ತದೆ. ಅವ್ರ ಊರಿನೊಳಗೆ ಒಬ್ಬ ಕರಿಯ ಅಂತಕ್ಕಂಥ ವ್ಯಕ್ತಿ ಸಾಮಾನ್ಯವಾಗಿ ಆತನ ನೋಡಲಿಕ್ಕೆ ಕರಗಿದ್ದ. ಆತನಿಗೆ ಕರಿ ಅಂತ ಕರಿತಿದ್ರೆ ನನಗೆ ಗೊತ್ತಿಲ್ಲ ಲೇಖಕರಿಗೆ. ಹೋಟೆಲಲ್ಲಿ ಕೆಲಸ ಮಾಡ್ತಿದ್ದ, ಅವನು ಮಾನ್ಯಾಗಿ ಕೆಲಸ ಮಾಡ್ತಿದ್ದೆ, ಸಪ್ಲೈಯರಾಗಿ ಅಲ್ಲಿ ಎಂಜಲ್ ತೆಗೆತ ಕೆಲಸ ಮಾಡ್ತಾಯಿದ್ದ. ಆತ ಕಪ್ಪಗಿದ್ರು ಸಹಿತ ಬಲಾಟನಾಗಿದ್ದ. ಸರಿ, ಆತ ಬೋರಲ್ಲಿ ಬರಬೇಕಾದ್ರೆ ಒಂದು ದೊಡ್ಡ ಗುಡಾನವನ್ನೇ ತರ್ತಿದ್ದ. ಆ ಊರಿನಲ್ಲಿರ್ತಕ್ಕಂಥ ಬೋರ್ನಲ್ಲಿ ನೀರೇ ಇಲ್ಲ, ಅದು ಪಾತಾಳಕ್ಕೆ ಹೋಗಿರ್ತಕ್ಕಂಥ ಸಂದರ್ಭ. ಆ ಬೋರನ್ನ ಕುಟ್ಟೋ ಬೋರ್ ಅಂತ ಮೇಲೆ ಗೊತ್ತಿದೆ, ಕುಟ್ಟಬೇಕು. ಈತ ಬಂದು ಏನೋ ಬೋರಿಗೆ ಕೈ ಹಾಕಿಬಿಟ್ಟು ಅಂದರೆ ಈತನ ರವಶಕ್ಕೆ ಆ ಬೋರ್ನಲ್ಲಿ ಎಂಥ ಸೌಂಡ್ ಬರ್ತಿತ್ತು, ಸುಮಾರು ಒಂದು ಪರ್ಲಾಂಗ್ ದೂರ ಆ ಸೌಂಡ್ ಕೇಳ್ತಿತ್ತು. ಲೇಖಕರ ಪಾಳಿ ಪ್ರಕಾರನೇ ಹಿಡ್ಕೋಬೇಕಲ್ಲ, ಇವನು ಎಲ್ಲಿ ಈ ರೀತಿ ರಭಸ ಹೊಡೆದು ಬೋರ್ ಕೆಡಿಸ್ಬಿಡ್ತು ಅಂತ ಭಯ ಲೇಖಕರಿಗೆ ಕಾಡ್ತಿತ್ತು. ಆದರೂ ಲೇಖಕರು ಅದನ್ನು ಅವ್ರು ನೋಡ್ತಾ ಇದ್ರು. ನೀರು ಅದು ತುಂಬಿಕೊಂಡು ಹೋಗ್ತಿದ್ದ. ಅದು ಎಷ್ಟು ನೀರು ಬೀಳ್ತೋ ಒಂದೇ ಒಂದು ಕಿರುಬ ದಪ್ಪ ನೀರು ಬೀಳ್ತಿತ್ತು. ಸರಿ, ಲೇಖಕರೇ ಒಂಥರ ಭಯ ಕಾಡ್ತಿರ್ಬೇಕಾದಾಗ ಅವನು ತುಂಬ್ಕೋತಿದ್ದ. ತುಂಬಿದ ತಕ್ಷಣ ಅದನ್ನು ಸಲೀಸಾಗಿ ಹೆಗಲು ಇಟ್ಕೊಂಡು ಹೋಗ್ತಾ ಇರಬೇಕಾದ್ರೆ ಹಿಂದಿನಿಂದ ನೋಡಿದ್ರೆ ಲೇಖಕರು ಅದನ್ನು ಹೋಲಿಕೆ ಮಾಡ್ತಾರೆ. 2 ಗುಡಾನುಗಳು ಜೊತೆಯಲ್ಲೇ ಹೋಗ್ತವೆ ಅನ್ನೋ ನನಗೆ ಕಾಣ್ತಿದ್ದಂತೆ. ಇದನ್ನೆಲ್ಲ ಯಾಕೆ ಲೇಖಕರು ಹೇಳಿದ್ರೆ, ಈ ಒಬ್ಬ ಬಡ ಮಾಣಿಯಾಗಿ ಕೆಲಸ ಮಾಡ್ತಕ್ಕಂಥ ಈ ಕರಿಯನಿಗೆ ಇಂಥ ಶಕ್ತಿ ಇಲ್ಲಿಂದ ಬಂತು, ಇದ್ರ ಮೂಲ ಆದರೂ ಯಾವುದು? ಬಹುತೇಕ ಆ ರಾಗಿಯನ್ನು ಮಾಡಿದ ಮೇಲೆ ಬರ್ತಕ್ಕಂಥ ಅಂಟು ದ್ರವ ಬರ್ತತ್ತಲ್ಲ, ಶೀಕುಬಾಕು ಅಂತ ಕರೀತಾರೆ. ಆ ಶೀಕುಬಾಕಿನಿಂದ ಹೊಟ್ಟೆ ತುಂಬುತ್ತಾ ಲೇಖಕರು ಗೊತ್ತಿಲ್ಲ. ಸರಿ, ರಾಗಿ ಮುದ್ದೆಯನ್ನು ಮಾಡಿದ ಮೇಲೆ ಮಡಿಕೆಯೊಳಗೆ ಒಂದು ಸಣ್ಣ ದ್ರವ ಇರ್ತದೆ. ಆ ದ್ರವವನ್ನೇ ಶೀಕು ಅಂತ ಕರೀತಾರೆ. ಬಾಕು ಅಂತಕ್ಕಂಥ ಅವಳಿ ಪದ, ಆ ಬಾಕುನ ಪದಕ್ಕೆ ಅರ್ಥ ಇಲ್ಲ, ಶೀಕುಬಾಕು ಅಂತಕ್ಕಂಥದ್ದು. ಸರಿ, ಶೀಕು ಮಾತ್ರ ಗೊತ್ತು. ಹಳ್ಳಿಯೊಳಗೂ ಸಹಿತ ಮುದ್ದೆ ಮಾಡಿದ ಮೇಲೆ ಆ ಅಂಟಿನ ದ್ರವವನ್ನು ಒಂದು ತಟ್ಟೆಗೆ ಹಾಕಿ ಒಲೆ ಪಕ್ಕದಲ್ಲಿಟ್ಟು ಅದು ಒಣಗಿಸ್ತಿದ್ರಂತೆ. ಒಣಗಿಸಿದ ಮೇಲೆ ಮಕ್ಕಳನ್ನ ತಿಂಡಿ ಕೊಡ್ತಿದ್ರು, ಕುರುಮ್ ಅಂತ ಸಪ್ಪಳ ಆಗ್ತಕ್ಕಂಥ ತಿಂಡಿ. ಶ್ರೀಮಂತರ ಮಕ್ಕಳು ಬಗೆ ಬಗೆಯ ಪದಾರ್ಥವನ್ನು ತಂದು ಶಾಲೆ ಊಟ ತಿಂತಾಯಿದ್ರೆ, ಬಡ ಮಕ್ಕಳಿಗೆ ಚಾಕ್ಲೇಟ್ ಹಾಕಿದ್ರೆ ಈ ರಾಗಿ ಸೀಕೆ ಅನ್ನೋದು ಲೇಖಕರು ಹೇಳಿ ಬರೋದ್ರೆ, ಬಡ ಮಕ್ಕಳ ಪಾಲಿಗೆ ಚಾಕ್ಲೇಟ್ ಅದು ಆ ಶೀಕು. ಸರಿ, ಇನ್ನು ಬಡತನದ ಕನ್ನಡದ ಬಂದರೆ ಇಂಗ್ಲೀಷ್ನಲ್ಲಿ ಫಿಂಗರ್ ಮಿಲ್ಲೆಟ್ ಅಂತ ಕರಿತಕ್ಕಂಥ ರಾಗಿ ಮೂಲ ಹುಡ್ಕೋತ ಹೋದರೆ ಇಥಿಯೋಪಿಯಾ, ಆಮೇಲೆ ಆಫ್ರಿಕಾ ನಂಟು ಬಂದು ಸಹಿತ ಕನ್ನಡ ಜನಕ್ಕೆ 4,000 ವರ್ಷ ಇತಿಹಾಸ ಇದೆ. ಇನ್ನು ಭಾರತದಲ್ಲಿ ರಾಗಿ ಎಲ್ಲ ಕಡೆ ಬೆಳೀತಾ ಇದ್ದು ಸಹಿತ ಕರ್ನಾಟಕದೊಳಗೆ ಇಡೀ ದೇಶದೊಳಗೆ ಅತಿ ಹೆಚ್ಚು ರಾಗಿ ಬೆಳೀತಾರೆ. ಅದರಲ್ಲಿ ವಿಶೇಷವಾಗಿ ಕರ್ನಾಟಕ ರಾಗಿ ಕಣಜದಿಂದ ಪ್ರಖ್ಯಾತಿ ಪಡೆದಿರ್ತಕ್ಕಂಥ 4 ಜಿಲ್ಲೆಗಳು, ಒಂದು ಮಂಡ್ಯ, ಮೈಸೂರು, ತುಮಕೂರು, ಕೋಲಾರ. ಇವನ್ನ ರಾಗಿ ಕಣಜಂತ ಲೇಖಕರಾಗಿರ್ತಾರೆ. ನೀವು ಈಗಲೂ ಸಹಿತ ಮಂಡ್ಯ, ಮೈಸೂರು, ತುಮಕೂರು, ಕೋಲಾರಗಳು ಹೋಗ್ಬಿಟ್ರೆ ಅಲ್ಲಿ 10,000 ಎಕರೆ ಗಂಟಲೆ ರಾಗಿಯನ್ನು ಬೆಳೆಯೋದನ್ನು ನಾವು ಕಾಣ್ತೀವಿ. ಇನ್ನು ರಾಗಿಯ ಕನ್ನಡ ನಾಡಿನ ಹಿಂದೆ ಕಮ್ ಅಂತಕ್ಕಂಥ ಒಂದು ಪದ ಇದೆಯಲ್ಲ, ಅದಕ್ಕೆ ಲೇಖಕರು ಒಂದು ಅರ್ಥ ಕೊಡ್ತಾರೆ. ಗಟ್ಟಿತನ, ತಾಳಿಕೆ, ಬಣ್ಣ
ಎಲ್ಲಕ್ಕೂ ರಾಗಿ ಅತ್ಯಂತ ಹತ್ತಿರ ಅಂತ. ಯಾಕಂದ್ರೆ ರಾಗಿ ಎಷ್ಟು ದಿವಸ ಇಡ್ರಿ ಅದ್ರ ಬಾಣ ಕೆಡೋದಿಲ್ಲ, ಅದು ಗಟ್ಟಿಯಾಗೇ ಇರ್ತದೆ. ಮತ್ತು ತಾಳಿಕೆ ಬರ್ತಕ್ಕಂಥದ್ದು ಎಷ್ಟು ವರ್ಷದಾದರೂ ಇಟ್ಕೊಂಡು ನೀವು ಊಟ ಮಾಡ್ಬೋದು. ಈ ರೀತಿಯಾಗಿ ಕನ್ನಡ ಆಹಾರ ಸಂಸ್ಕೃತಿಯ ಪ್ರಮುಖ ಧಾನ್ಯವಾಗಿ ರಾಗಿ ಬರ್ತದೆ. ಇನ್ನು ರಾಗಿ ಶ್ರೇಷ್ಠತೆ ಕುರಿತ ಪುರಂದಾಸರು ಕೀರ್ತನೆ ಬರೀತಾರೆ. ಏನಂತ ರಾಗಿ ತಂದಿರ ಭಿಕ್ಷಕ್ಕೆ ರಾಗಿ ತಂದಿರ, ಯೋಗ್ಯರಾಗಿ ಭೋಗ್ಯರಾಗಿ ಆರೋಗ್ಯವಂತರಾಗಿ ಅಂಥೇಳಿ ಆ ರಾಗಿ ಎಂಬ ಪದ ಬಳಸ್ಕೊತ ಬರೆದಿರ್ತಕ್ಕಂಥ ಒಂದು ಕೀರ್ತನೆಯನ್ನು ಲೇಖಕರು ನೆನಪಿ ತೆಗೆದುಕೊತಾರೆ. ಇನ್ನು ಕನಕದಾಸರು ನಮ್ಮ ನಾಡಿನವರೇ, ಹಾವೇರಿ ಜಿಲ್ಲೆ ಕಾಗಿನೆಯಲ್ಲಿ ಕಾಗಿನೆ ಆದಿಕೇಶವನ ಭಕ್ತರು, ಬಾಡ ಗ್ರಾಮದಲ್ಲಿ ಹುಟ್ಟಿರ್ತಕ್ಕಂಥವ್ರು. ಆ ಕನಕದಾಸರೇ ಒಂದು ರಾಮಧಾನ್ಯ ಚರಿತೆ ಅಂತೇಳಿ ರಾಗಿ ಸಂಬಂಧಪಟ್ಟ ಹಾಗೆ ಒಂದು ಕಥೆಯೂ ಸಹಿತ ಬರೀತಾರೆ, ಒಂದು ಕಾವ್ಯನೂ ಸಹಿತ ಬರೀತಾರೆ. ಅದನ್ನು ರಾಮಧಾನ್ಯ ಚರಿತೆ ಅಂತ ಕರಿತೇವೆ. ಹೀಗೆ ರಾಗಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಹಿರಿಯ ಕವಿಗಳು ತಮ್ಮ ಕಾವ್ಯದ ಮುಖಾಂತರ ಕೀರ್ತನೆ ಮುಖಾಂತರ ಕೊಂಡಾಡಿದ್ದು ಉಂಟು. ಇನ್ನು ರಾಗಿಯನ್ನು ಬಿಟ್ಟು ಜನಪರ ಬದುಕೇ ಇಲ್ಲ. ಈ ಹಳ್ಳಿಯ ಬಡ ಕಾರ್ಮಿಕರಿಗೆ ಪಾಪ ರಾಗಿ ಹೇಳಿ ಮಾಡಿಸಿದ ಊಟ. ಯಾಕಂದ್ರೆ ಅದು ಗಟ್ಟಿತನ, ತಾಳಿಕೆ ಬರ್ತಕ್ಕಂಥದ್ದು. ಎಲ್ಲಕ್ಕೂ ಕಾರಣವಾಗಿ ಏನಾಗ್ತಿತ್ತು ಅಂತೇಳಿ ಆ ರಾಗಿಯಿಂದ ಅನೇಕ ಪೋಷಕಾಂಶಗಳು ಮನುಷ್ಯನಿಗೆ ಸಿಗ್ತಾಯಿದ್ದು. ಇನ್ನು ರಾಗಿ ಒಂದು ಕಾಲಕ್ಕೆ ಈಗಿನ ಗಿರಣಿರಲ್ಲಿ ಬೀಸಾಕ್ ಹೋಗ್ಬೇಕಲ್ಲ, ಬೀಸೋ ಕಲ್ಲು ಮುಂದೆ ಕೂತ್ಕೊಂಡು ಜನ ಆ ಕಲ್ಲನ್ನು ಕುರಿತು ಹಾಡ್ತಕ್ಕಂಥ ಹಾಡುಗಳು, ಮೆಲ್ಲಮ್ಮ ರಾಗಿಯ ಜುಂದನೆ ಉದುರಮ್ಮ ಕಲ್ಲಮ್ಮ ಮಾತಾಯಿ ಅಂತೇಳಿ ಹಾಡ್ತಕ್ಕಂಥ ರಾಗಿ ಕಲ್ಲಿಗೆ ಸಂಬಂಧಪಟ್ಟ ಮಾತು. ಈ ರಾಗಿ ಬೀಸುವ ಕಲ್ಲಿದ್ದಿಲ್ಲ ಜನಪದ ಪಾಲಿಗೆ ದೈವ ಅಷ್ಟೇ ಅಲ್ಲ, ಸಂಕಟ ಹಂಚ್ಕೋತಕ್ಕ ಗೆಳತಿ ಹೋದು ಅಂತ ಲೇಖಕರು. ಅಂದರೆ ಅಲ್ಲಿ ಕುಂತಾಗಲೇ ತಮ್ಮ ಕಷ್ಟ ನೋವುಗಳನ್ನು ಇನ್ನೊಬ್ಬರು ಒಂದು ಹೇಳ್ಕೊತಕ್ಕಂಥದ್ದು ಸಾಮಾನ್ಯವಾಗಿ ಅಲ್ಲಿ ಕಂಡು ಬರ್ತದೆ ಜನಪದರು. ಈಗಲೂ ಸಹಿತ ಹೊಗೆ ಕೆರೆಕಟ್ಟೆಗಳಲ್ಲಿ ಅಥವಾ ಕುಟ್ಟುವಾಗ ಬೀಸುವಾಗ ಈ ನಮ್ಮ ಜನಪದ ಸ್ತ್ರೀಯರು ತಮ್ಮ ಮನಸ್ಸಿನ ಅಳನ್ನು ತುಳ್ಕೋತಕ್ಕಂಥ ಜಾಗ ಅದು. ಅಲ್ಲೇ ಆ ಮೆಲ್ಲಗೆ ಮಾತಾಡ್ಕೋತ ಬೀಸ್ತಕ್ಕಂಥದ್ದು ಕಂಡು ಬರ್ತದೆ. ಇನ್ನು ರಾಗಿಯ ಆಕಾರ, ರಾಗಿ ಮುದ್ದೆಯ ಆಕಾರ ಬಗ್ಗೆ ಲೇಖಕರು ಹೇಳ್ತಾ ಬರ್ತಾರೆ. ಅದು ಗೋಳಾಕಾರ. ನಮ್ಮ ಹಿರಿಕರು ಓದೋದಾದ್ರೆ ಹೆಂಗೂ ಗೊತ್ತಿಲ್ಲ. ಒಟ್ಟಿನೊಳಗೆ ಅದರಿಂದ ಭೂಗೋಳವಿದೆಯೋ ಅಥವಾ ಬ್ರಹ್ಮಾಂಡ ತತ್ವ ಇದೆಯೋ ಅದ್ರ ಬಗ್ಗೆ ಏನೂ ನಮಗೆ ಗೊತ್ತಿಲ್ಲ. ಒಟ್ಟಿನೊಳಗೆ ರಾಗಿ ಮುದ್ದೆ ಮಾಡೋದು ಒಂದು ಕಲೆ. ಅದನ್ನು ಹೆಂಗೆ ಮಾಡಬೇಕು ಲೇಖಕರು ಹೇಳ್ತಾ ಬರ್ತಾರೆ. ಕುದಿಯುವ ನೀರಿಗೆ ರಾಗಿ ಹಿಟ್ಟು ಬೆರೆಸಿ ಹದವಾಗಿ ಬೇದಿ ಕುದಿಸಿ ಪಾಕಕ್ಕೆ ಬಂದ ಮಿಶ್ರಣವನ್ನು ಉಂಡೆಗಟ್ಟುವ ಪ್ರಕ್ರಿಯೆ ಮೇಲ್ನೋಟಕ್ಕೆ ಸುಲಭವಾಗಿ ಕಂಡರೂ ಸಹಿತ ಅದು ಅನುಭವ ಬೀಳೋ ಕೆಲಸ ಅಂತ ಲೇಖಕರು. ಯಾರು ಬೇಕು ಅವ್ರು ರಾಗಿ ಮುದ್ದೆ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಹಿಟ್ಟನ್ನು ಕುದಿಯೋ ನೀರಿನಾಗ ಸುರಿಯೋದು ಕುದಿಲಿಕ್ಕೆ ಹಚ್ತಾರೆ. ಅದು ಕುದ್ದು ಹಿಟ್ಟಲ್ಲೇ ಉಗಿಯಲು ಬೇಯಬೇಕದು. ಬೆಂದಾದ ನಂತರ ಅದನ್ನು ಹಿಟ್ಟನ್ನು ನಿಮ್ಮ ಎಲ್ಲಕ್ಕೆ ಹಿಟ್ಟನ್ನು ಕೂಡಿಸುವ ಒಂದು ಕೋಲ ಇರ್ತದೆ, ಕೋಲಿನ ತುರಬೇಕು. ಅದು ಸುಮ್ಮನೆ ಅಲ್ಲ. ಯಾಕಂದ್ರೆ ಆ ಕಾಲ ಮಡಕೆಯಲ್ಲಿ ಕೆಲಸ ಮಾಡ್ತಿದ್ರು, ಅಡುಗೆ ಮಾಡ್ತಿದ್ರು. ಈಗೆಲ್ಲ ಹಿತ್ತಾಳೆ ತಾಮ್ರ ಪಾತ್ರೆಗಳು ಬಂದಿವೆ, ಆ ಮತ್ತು ಬೇರೆ ಒಂದು ಕಾಲಕ್ಕೆ ಅವೆಲ್ಲ ಇದ್ದು ಅವೆಲ್ಲ ಬಂದಿವೆ. ಸರಿ, ಅದೊಂದು ಕೌಶಲ್ಯ. ಅದಕ್ಕೆ ಏನಾಗಬೇಕಂತದ್ದು, ಅದು ಅನುಭವ ಬೀಳೋ ಕೆಲಸ. ಗಂಟಾಗದಂತೆ ಪೆಡಸಾಗದಂತೆ ಮುದ್ದೆ ಮಾಡಲಿಕ್ಕೆ ಕೆಳಗಿದ ಅನುಭವ ಇರ್ತಕ್ಕಂಥ ಕೈಗಳೇ ಬೇಕು. ಅದು ಅನುಭವ ಬೀಳೋ ಕೆಲಸ. ಗಂಟಾಗಂತೆ ಪೆಡಸಾಗದಂತೆ ಮುದ್ದೆ ಮಾಡಲಿಕ್ಕೆ ಪಳಗಿದ ಕೈಗಳಾಗಬೇಕು. ಹಬೆಯಾಡುವ ಮುದ್ದೆಯನ್ನು ಕೈ ಒದ್ದೆ ಮಾಡಿಕೊಂಡು ಉಂಡೆಗಟ್ಟೋಕ್ಕೂ ಕೌಶಲ್ಯ ಇರಬೇಕು. ಅಲ್ಲಿ ಲೇಖಕ ತಾಟ ದೊಡ್ಡಿಯೊಳಗೆ ಈ ಒಂದು ದೊಡ್ಡ ಬಹುಸಂಖ್ಯಾ ಜನ ಇರ್ತಕ್ಕಂಥ ಮನೆಗಳು ಆ ಕಾಲದೊಳಗೆ ದೊಡ್ಡ ಬಾನಿಯೊಳಗೆ ಮುದ್ದೆ ಮಾಡಬೇಕಾಗ್ತಿತ್ತು. ಅಕಸ್ಮಾತ್ ಆ ಮುದ್ದೆಯನ್ನು ತಿರುವ ಕಾಲಕ್ಕೆ ಸ್ವಲ್ಪ ಶಕ್ತಿ ಊರಿ ಮುದ್ದೆ ಆ ಗುಡಾರದ ಮುದ್ದೆ ತಾಳು ಹೊಡೆದ್ಬಿಡ್ತು ಅಂದರೆ ಎಲ್ಲ ಇದು ಏನು ಹಿಟ್ಟು ನೀರು ಎಲ್ಲ ಒಲೆಪಾರು. ಆಗ ಅವ್ರ ಅಜ್ಜಿ ಬೆನ್ನತ್ತಿ ಆ ಕೂಲಿನ ಹೊಡೆದ ಘಟನೆಗಳು ಸಹಿತ ಲೇಖಕರು ನೆನಪಿ ತೆಗೆದುಕೋತಾರೆ. ಇವೆಲ್ಲ ಬರೀ ನೆನಪುಗಳಲ್ಲ, ಸಂದು ಹೋದ ಜೀವನ ಶೈಲಿಯೊಂದು ಮೆಲುಕು ಅಂತಾರೆ ಲೇಖಕರು. ಬಾಲ್ಯದಿಂದ ಕಂಡುಕೊಂಡ್ಬಂದಿರತಕ್ಕಂಥ ಒಂದು ಘಟನೆಗಳು. ಇನ್ನು ನಾಜೂಕು ಮಂದಿ ಅಂದರೆ ಈ ಸಾಮಾನ್ಯವಾಗಿ ವಿದ್ಯಾವಂತರು ಅಥವಾ ನೌಕರಿ ಮಾಡ್ತಕ್ಕಂಥ ಜನ, ಅವ್ರನ್ನೆಲ್ಲ ನಾಜೂಕು ಮಂದಿಯನ್ನು ನಾವು ಗಮನಿಸ್ಬೋದು. ಇನ್ನು ಗಟ್ಟಿತನ ತುಂಬಿರ್ತಕ್ಕಂಥ ರೈತಾಪಿ ವರ್ಗದ ಜನ ಸಾಮಾನ್ಯವಾಗಿ ಹಳ್ಳಿ ಗಮನ ಸಹಿತ ಬಳಸ್ತಾನೆ. ನಾಜೂಕು ಮಂದಿಗೆ ಎಂಥ ಮುದ್ದೆ ಬೇಕು ಅಂದರೆ ಬಾಳೆಹಣ್ಣಿನ ಮೆತ್ತನೆ ಮುದ್ದೆ ಬೇಕು, ಮೆತ್ತಗಿರಬೇಕದು. ಅದೇ ದುಡಿ ಜನಕ್ಕೆ ಮಾತ್ರ ಗೋಡೆಗೆ ಎಸೆದ್ರೆ ಪುಟಿದು ಬರಬೇಕದು. ಅಂಥ ಪುಟಿಯೋ ಚೆನ್ನಿ ಅಂತ ಇರ್ತಕ್ಕಂಥ ಮುದ್ದೆ ಬೇಕು. ಯಾಕಂತ ಕೇರೆ ಅವ್ರು ದುಡಿಮೆ ಮಾಡೋರಲ್ವಾ, ಕೆಲಸ ಮಾಡ್ತಕ್ಕಂಥವ್ರು. ಆ ಹೊಟ್ಟೆಯಲ್ಲಿ ಇರ್ತಕ್ಕಂಥ ಮುದ್ದೆ ಬೇಗ ಅರಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಗಟ್ಟಿಯಾಗಿರ್ತಕ್ಕಂಥ ಗುಂಡುಕಲ್ಲಂತ ಮುದ್ದೆಯೇ ಅವರು ತಿಂತಕ್ಕಂಥದ್ದು. ಯಾಕಂತ ಕೇರೆ ರಾಗಿಯೊಳಗೆ ಕಾರ್ಬೋಹೈಡ್ರೇಟ್ ಎಂಬ ಅಂಶ ಸ್ವಲ್ಪ ಬಿಡುಗಡೆ ಆಗ್ತದೆ. ಅದು ಸ್ವಲ್ಪ ಬಿಡುಗಡೆ ಆಗೋದ್ರಿಂದ ಮುದ್ದೆ ಜೀರ್ಣ ಆಗಲಿಕ್ಕೆ ಸಮಯ ಬೇಕು. ನಿಧಾನವಾಗಿ ಜೀರ್ಣ ಆಗ್ತಾ ಹೋಗ್ತದೆ. ನಿಧಾನವಾಗಿ ಜೀರ್ಣ ಆಗ್ತಾ ಹೋಗೋದ್ರಿಂದಾಗಿ ಅವ್ರು ಕೆಲಸ ಮಾಡಲಿಕ್ಕೆ ಅವ್ರ ಶಕ್ತಿ ಸಿಗ್ತಾನೆ ಇರ್ತದೆ. ಹಾಗಾಗಿ ಸಾಯಂಕಾಲ ಊಟ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಶ್ರಮಿಕರಿಗೆ ರಾಗಿ ಮುದ್ದೆ ಊಟವೇ ಅಚ್ಚುಮೆಚ್ಚು ಅಂತಾರೆ ಲೇಖಕರು. ಇನ್ನು ಪುಟಿ ಚೆನ್ನಿ ಅಂತ ಮುದ್ದೆ ಅಂತ ಅಂತಾರೆ ಲೇಖಕರು. ಅದನ್ನು ಇಂಗ್ಲೀಷ್ನೊಳಗೆ ರಾಗಿ ಬಾಲ್ ಅಂತ ಕರೀತಾರೆ, ರಾಗಿ ಬಾಲ್ ಅಂತ. ಇದಕ್ಕೆ ಸಂಬಂಧಪಟ್ಟ ಒಂದು ಘಟನೆ ಲೇಖಕ ಜರ್ಮನಿಯೊಳಗೆ ಫುಟ್ಬಾಲ್ ಪಂದ್ಯವನ್ನು ಇರ್ತಕ್ಕಂಥ ವಿಶ್ವ ಕಪ್ ಫುಟ್ಬಾಲ್ ಚಂದವನ್ನು ಇರ್ತಕ್ಕಂಥ ಸಂದರ್ಭ 2006ನೇ ಇಸ್ವಿ ಕ್ರೀಡಾಂಗಣದೊಳಗೆ ಒಂದು ಕ್ಯಾಂಟೀನು. ಆ ಕ್ಯಾಂಟೀನು ವಾರಕ್ಕೆ 2 ದಿವಸ ರಾಗಿ ಮುದ್ದೆ ಕೊಡ್ತಕ್ಕಂಥ ನೀರಿನ ಜಾರಿ ಬಂದಿತ್ತು. ಕ್ಯಾಂಟೀನ್ ಮೆನು ಫಲಕದ ಪಟ್ಟಿಯೊಳಗೆ ರಾಗಿ ಬಾಲ್ ಎಂಬ ಹೆಸರು ಸೇರ್ಪಡೆಯಾಗಿತ್ತು.
ಅನೇಕ ಜನ ಹುಡುಗಿಯರು ಹುಡುಗರು ಅಲ್ಲಿ ರಾಗಿ ಮುದ್ದೆ ಊಟ ಮಾಡ್ತಕ್ಕಂಥದ್ದು ಕಂಡುಬರ್ತದೆ. ಅನೇಕ ಜನ ತಮ್ಮ ತುಟಿಯನ್ನು ಕೆಡದ ಹಾಗೆ ಚಮಚದ ಮುಖಾಂತರ ರಾಗಿ ತಿಂತಕ್ಕಂಥದ್ದು, ಮುದ್ದೆ ತಿಂತಕ್ಕಂಥ ಚೆಲುವರು. ಇನ್ನು ಇಡೀ ಮುದ್ದೆನೇ ಒಮ್ಮೆಗೆ ಕಚ್ಚಿ ತಿಂತಕ್ಕಂಥ ಚೆನ್ನಿಗರ ಕಾರಣ ಕ್ಯಾಂಟೀನ್ ರಸಮಯಾಗಿತ್ತು ಅಂತ ಲೇಖಕರು. ಒಟ್ಟಾರೆ ಮುದ್ದೆ ಗಟ್ಟಿತನಕ್ಕೆ ಹೆಸರಾದದ್ದು ಅಂತ. ಹಿಟ್ಟು ತಿಂದು ಜಟ್ಟಿಯಾಗುವಂಥ ಒಂದು ಗಾದೆ ಬರ್ತದೆ. ಹಿಟ್ಟು ತಿಂದು ಜಟ್ಟಿಯಾಗುವಂಥ, ಹಿಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ ಅಂತ. ಎಂಥ ಮಾತು, ಹಿಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ ಎನ್ನುವ ಅನುಭವದ ಮಾತುಗಳು ಸಹಿತ ರಾಗಿ ಗಟ್ಟಿತನವನ್ನು ಸಾರಿ ಹೇಳ್ತಾವಂತಾರೆ ಲೇಖಕರು. ಇನ್ನು ಅಕ್ಕಿ ಗೋಧಿಗೆ ರಾಗಿ ಹೋಲಿಕೆ ಮಾಡಿದರೆ ರಾಗಿ 8 ಪಟ್ಟು ಪೌಷ್ಟಿಕಾಂಶ ಹೊಂದಿರತಕ್ಕಂಥ ಒಂದು ಪದಾರ್ಥ ಮತ್ತು ಅದಕ್ಕೆ ರೋಗ ನಿರೋಧಕ ಶಕ್ತಿ ಇದೆ. ರಕ್ತದಲ್ಲಿ ಸಕ್ಕರೆ ಅಂಶವನ್ನು ಅದು ನಿಯಂತ್ರಣ ಮಾಡ್ತದೆ. ಪ್ರತ್ಯಾಮ್ಲೀಯ ಗುಣ ಹೊಂದಿರುವುದಾಗಿ ರಾಗಿ ತಿನ್ನಿಸು ದೇಹಕ್ಕೆ ತಂಪು. ಪ್ರತ್ಯಾಮ್ಲೀಯ ಅಂದರೆ ಎಸಿಡಿಟಿ ಅಂತ ಕರಿತೀವಿ. ಮನುಷ್ಯನಿಗೆ ಕೆಲವು ಪದಾರ್ಥ ತಿಂದು ಎಸಿಡಿಟಿ ಆಗ್ತದೆ, ಎದೆ ಉರ್ತ, ಗ್ಯಾಸ್ ಟ್ರಬಲ್ ಅಂತ ಸಮಯ ಅದನ್ನು ಬಳಸ್ತೀವಿ. ಆ ಒಂದು ಶಕ್ತಿ, ಆ ಒಂದು ಪ್ರತ್ಯಾಮ್ಲೀಯ ಗುಣವಾಗಿ, ಅದು ಆಮ್ಲೀಯ ಗುಣವಾಗಿಲ್ಲ, ಪ್ರತ್ಯಾಮ್ಲೀಯ ಗುಣವಾಗಿರೋದ್ರಿಂದಾಗಿ ಎಷ್ಟೇ ರಾಗಿ ಊಟ ಮಾಡಿದ್ರೆ ನಿಮಗೆ ಈ ಎಸಿಡಿಟಿ ಅಂತಕ್ಕಂಥದ್ದು ಆಮ್ಲೀಯ ಗುಣ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಇನ್ನು ರಾಗಿಯಲ್ಲಿ ಎಂಥ ಶಕ್ತಿ ಅಂತ ಹೃದಯ ಬೇನೆ ವಾಸಿ ಮಾಡೋದು ಶಕ್ತಿ ಇದೆ. ಹಾಗೆ ಕ್ಯಾನ್ಸರ್ ತಡೆಗಟ್ಟುವ ಶಕ್ತಿ ಇದೆ. ಎಲ್ಲಕ್ಕೂ ಮಿಗಿಲಾಗಿ ಸಕ್ಕರೆ ಕಲ್ಲು ನಿಯಂತ್ರಣ ಮಾಡ್ತಕ್ಕಂಥ ಶಕ್ತಿ ಇದೆ. ಇನ್ನು ತೆಳ್ಳಗಾಗಬೇಕು ಅಂತಕ್ಕಂಥ ಜನ ಸಹಿತ ರಾಗಿ ಊಟ ಮಾಡಬೇಕು ಅಂತಾರೆ ಲೇಖಕರು. ಹೀಗೆ ರಾಗಿ ಮುದ್ದೆ ಕುರಿತು 10 ಮೆಚ್ಚುಗೆ ಮಾತುಗಳು ಸಹಿತ ಕಂಡುಬರ್ತವೆ. ಆರೋಗ್ಯಕರ ದೇಹದ ಹಳ್ಳಿಗರೇ ರಾಗಿ ಮಹಿಮೆಯನ್ನು ಜಗತ್ತಿಗೆ ಸಾರಬಲ್ಲ ಜೀವಂತ ಉದಾಹರಣೆಗಾಗಿದ್ದಾರೆ. ಈ ಪರಿಯ ರಾಗಿ ಹಸುಳೆಗಳಿಗೆ ಪೌಷ್ಟಿಕ ಆಹಾರ. ರಾಗಿ ಹಿಟ್ಟಿನ ಸೂಪ್ ಇರುವ ಮಕ್ಕಳು ಕೆನೆ ತುಂಬಿಕೊಂಡು ನಳಿಸ್ತಾ ಇರ್ತಾರೆ. ರಾಗಿಯಲ್ಲಿ ಅಧಿಕ ಪ್ರಮಾಣದ ಕ್ಯಾಲ್ಸಿಯಂ ಮಕ್ಕಳು ಬೆಳೆಯುವ ನಿಟ್ಟಿನಲ್ಲಿ ಟಾನಿಕ್ ಆಗಿ ಕೆಲಸ ಮಾಡ್ತದಂತ. ಇವು ಸಹಿತ ಎಷ್ಟೋ ಜನ ಡಾಕ್ಟರ್ಗಳು ಬೆಳಗ್ಗೆ ಮಕ್ಕಳಿಗೆ ರಾಗಿ ಮಾಲ್ಟನ್ನು ಕೊಡ್ರಿ ಅಂತ ಶಿಫಾರಸು ಮಾಡ್ತಾರೆ. ಯಾಕಂದ್ರೆ ಅಲ್ಲಿ ಕ್ಯಾಲ್ಸಿಯಂ ಇದೆಯಲ್ಲ, ಆ ಕ್ಯಾಲ್ಸಿಯಮ್ಮು ಮಕ್ಕಳ ದೈಹಿಕ ಬೆಳವಣಿಗೆ ಎಲ್ಲವನ್ನು ಗಟ್ಟಿ ಮಾಡ್ತಕ್ಕಂಥ ಶಕ್ತಿಯನ್ನು ತುಂಬಿಕೊಂಡಿರ್ತದ ಅಂತಕ್ಕಂಥದ್ದನ್ನು ಸಹಿತ ಇಲ್ಲಿ ಗಮನಿಸಬೇಕು. ಇನ್ನು ರಾಗಿ ಜೊತೆಗೆ ಊಟ ಮಾಡಲಿಕ್ಕೆ ಬಳಸ್ತಕ್ಕಂಥ ಸಂದರ್ಭವನ್ನು ಲೇಖಕ ತೆಗೆದುಕೊಳ್ತಾರೆ. ರಾಗಿ ಜೊತೆಗೆ ಏನೇನು ಊಟ ಮಾಡ್ಬೋದು, ಏನು ಅದಕ್ಕೆ ಬೇಕಾಗಿರ್ತಕ್ಕ ಸೈಡ್ಸ್ ಅಂತ ನಾವು ಕರಿತೇವೆ. ಸಾರು ಏನು ಬೇಕಾದರೂ ಇರ್ಬೋದು, ಅಲ್ಲಿ ಹೇಳ್ತಾ ಬರ್ತಾರೆ. ಸೊಪ್ಪಿನ ಸಾರಿಗೂ ಹೇಳಿ ಮಾಡಿಸೋ ಜೊತೆ ರಾಗಿ ಮುದ್ದೆ ಜೊತೆಗೆ. ಹಾಗೆ ನೋಡಿದರೆ ಮುದ್ದೆ ಯಾವ ಹೆಸರಿನೊಂದಿಗೂ ಹೊಂದಿಕೊಳ್ಳೋ ಗುಣ. ಇಲ್ಲಿ ಹೆಸರು ಎಂಬ ಪದ ಬರ್ತದೆ. ಹೆಸರು ಅಂತಕ್ಕಂಥ ಪದ ಪರೀಕ್ಷೆಗೆ ಬರೋ ಸಾಧ್ಯತೆ ಇದೆ. ಹೆಸರು ಅಂತಕ್ಕಂಥ ಪದ ಇಲ್ಲಿ ಹೆಸರೊಂದು ಕುದಿಯುವ ನೀರು ಅಂತ. ಈ ಕುದಿಯುವ ನೀರಿಗೆ ನಾವು ಹೆಸರಿಗೆ ಇಟ್ಟವಿ ಅಂತ ಹೇಳ್ತಾರೆ. ಆ ಕುದಿಯುವ ನೀರಿಗೆ ಏನು ಹಾಗೆ ನೋಡಿದರೆ ಯಾವ ಹೆಸರೊಂದಿಗೆ ಹೊಂದಿಕೊಳ್ಳುಗೊಂಡಿಂದ ಕುದಿಯೋ ನೀರು ಅಂದರೆ ಪದಾರ್ಥ, ಅದರ ಸಾರು ಇರ್ಬೋದು, ಏನೇ ಇರ್ಬೋದು, ತಿಳಿ ಸಾರು ಅಂತ ಕರಿತೇವೆ, ಹೊಂದ್ಕೋತದ ಅಂತ. ಇನ್ನು ಉಪ್ಪು ಮೆಣಸಿನಕಾಯಿ ಗೊಜ್ಜು, ಕೋಳಿ ಸಾರು, ಹೀಗೆ ಎಲ್ಲರೊಂದಿಗೂ ರಾಗಿ ಹಿಟ್ಟು ಅನುರೂಪ ಜೋಡಿಯಾಗಿರ್ತದೆ. ಯಾವುದೂ ಇಲ್ಲವೆನ್ನಿ. ಕೊನೆಗೆ ನೀರು ಮಜ್ಜಿಗೆ ಇದ್ದರೆ ಸಾಕು. ಮಜ್ಜಿಗೆಯಲ್ಲಿ ಆ ಮುದ್ದೆಯನ್ನು ಕದರಿ ಕುಡಿತಕ್ಕಂಥ, ಕದರು ಅಂದರೆ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋದು. ಆ ಮಜ್ಜಿಗೆ ಮುದ್ದೆಯನ್ನು ಕಲಸಿಬಿಡೋದು, ಕಲಸಿ ಅದನ್ನು ಗಟಗಟ ಕುಡಿತಕ್ಕಂಥದ್ದು. ಈ ಸುಖ ಉಪ್ಪು ಮೆಣಸಿನಕಾಯಿ ಗೊಜ್ಜಿನೊಂದಿಗೆ ಮುದ್ದೆಯನ್ನು ಮೆದ್ದಿನಲ್ಲೂ ಆನಂದ ಅನುಭವಿಸಿದ ಮಾತ್ರ ಗೊತ್ತಾಗ್ತದೆ. ಅದು ಎಲ್ಲರಿಗೂ ಗೊತ್ತಾಗೋದಿಲ್ಲ. ಹಾಗೆ ಲೇಖಕರು ಮಾತು ಹೇಳ್ತಾರೆ, ಅದು ಪದಗಳ ನಿಲುಕದ ರಸಾನುಭವ ಅಂತ. ಮುದ್ದೆ ಊಟವೇ ಆಗಿರ್ತದೆ. ಇನ್ನು ಮುದ್ದೆ ಮಹಿಮೆಗೆ ಹೋದರೆ ಬಹುತೇಕ ಮಹಾಭಾರತದಷ್ಟಿದ್ದರೂ ಆಧುನಿಕ ಸಂದರ್ಭ ಮುದ್ದೆ ಅಂದರೆ ಮೋರೆ ತಿರುಗಿಸುವವರು, ಅದು ಮಧುಮೇಹಿಗಳ ಪಥ್ಯ ಎಂದು ಮುಗಿಯುವವರು ಸಾಕಷ್ಟು ಜನ ಇದ್ದಾರೆ. ಕೆಲವೊಂದಿಗೆ ರಾಗಿ ಮುದ್ದೆ ಅಂದರೆ ನಮಗೆ ಆಗೋದಿಲ್ಲ ಅಂತಕ್ಕಂಥವ್ರು ಸಿಗ್ತಾರೆ. ಹಾಗೇನಿಲ್ಲ, ಮುದ್ದೆಯಲ್ಲಿ ತಿನ್ನೋದು ಮೈ ಬಣ್ಣ ಕೆಡೋದಲ್ಲ. ಅದಕ್ಕೆ ಲೇಖಕ ಮೈ ಬಣ್ಣ ಕುಂದಿಸುತ್ತೆ ಎಂದು ಕಂಗಾಗಲು ಕುಂಬಲಂಗರು ಸಿಗ್ತಿದ್ದಾರೆ. ರಾಗಿ ಅಂದರೆ ಮುದ್ದೆ ಅಥವಾ ರೊಟ್ಟಿ ಅಂದಷ್ಟೇ ಹೇಳೋ ದಿನಗಳು ಗೊತ್ತಿರುವುದಿಲ್ಲ. ಈ ರಾಗಿನ ಅನೇಕ ಪದಾರ್ಥಗಳು ಸಹಿತ ಇದು ಮಾಡ್ತಾ ಇದ್ದಾರೆ. ಏನೇನು ಪದಾರ್ಥ ಮಾಡ್ತಾರೆ ಅನ್ನೋದನ್ನು ಲೇಖಕರು ಹೇಳ್ತಾ ಬರ್ತಾರೆ. ಏನಂದರೆ ರಾಗಿ ದೋಸೆ, ರಾಗಿ ರೊಟ್ಟಿ, ರಾಗಿ ಇಡ್ಲಿ, ರಾಗಿ ಶಾವಿಗೆ, ರಾಗಿ ಚಕ್ಲಿ, ರಾಗಿ ಹಪ್ಪಳ, ರಾಗಿ ಬಿಸ್ಕತ್ತು. ನೋಡಿ, ರಾಗಿಯಿಂದ ಮಾಡೋ ಪದಾರ್ಥಗಳು, ಜೋಳದಿಂದ ಅಲ್ಲ. ಜೋಳದಿಂದ ಅಮ್ಮಮ್ಮ ಹಪ್ಪಳ ಮಾಡ್ಬೋದು, ಅಂಬಲಿ ಮಾಡ್ಬೋದು, ರೊಟ್ಟಿ ಮಾಡ್ಬೋದು. ಆದರೆ ರಾಗಿಯಿಂದ ಎಷ್ಟೆಲ್ಲ ಮಾಡ್ಬೋದು ಅನ್ನೋದನ್ನು ಸಹಿತ ಲೇಖಕರು ಪಟ್ಟಿ ಮಾಡ್ತಾ ಬರ್ತಾರೆ. ಇದರಿಂದ ಗೊತ್ತಾಗುತ್ತೆ ರಾಗಿ ಮಹತ್ವ ಎಷ್ಟಿದೆ ಅಂತ. ಅದರಿಂದ ಏನು ಬೇಕಾದರೂ ಸಹಿತ ನಾವು ಆಹಾರ ಪದಾರ್ಥವನ್ನು ತಯಾರು ಮಾಡಿಕೊಂಡು ಊಟ ಮಾಡ್ಬೋದು ಅಂತಕ್ಕಂಥದ್ದು. ಇನ್ನು ಈ ರಾಗಿ ಬಗ್ಗೆ ಮಾತನಾಡ್ತಾ ಇರಬೇಕಾದಾಗ ನಾವು ಒಂದನ್ನು ಮರೆಯೋಂಗಿಲ್ಲ, ಒಬ್ಬರು ಮರೆಯೋಂಗಿಲ್ಲ. ಅವ್ರು ಯಾರಪ್ಪ ಅಂತ ಕೇಳಿ ರಾಗಿ ಲಕ್ಷ್ಮಣಿಯೇ ಅಂದರೆ ಖ್ಯಾತರಾಗಿರ್ತಕ್ಕಂಥವ್ರು ಡಾಕ್ಟರ್ CH ಲಕ್ಷ್ಮಣಯ್ಯನವರು. ಅವ್ರು ನೆನಪಿಸ್ಕೊಳ್ಳಿಕ್ಕೆ ಬೇಕು. ಇವರು ಮೈಸೂರಿನವರು. ಮೈಸೂರು ತಾಲೂಕಿನ ಹಾರೋಹಳ್ಳಿ ಈ ರಾಗಿ ಮೋಹಿಯ ಊರು. ಇವರು ಗಮನ ರಾಗಿಯತ್ತ ಹರಿಯುವ ವೇಳೆಗೆ ರಾಗಿ ತೆಲುಗು ಕುರಿತು ಸಂಶೋಧನೆ ಸ್ಥಗಿತಗೊಂಡು ದಶಕಗಳಾಗಿದ್ದು. ಅಂದರೆ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಸಾಮಾನ್ಯವಾಗಿ ಹೊಸ ಬೀಜ ಉತ್ಪಾದನೆ ಮಾಡ್ತಕ್ಕಂಥ ಸಂಸ್ಥೆ ಮಾಡ್ತಕ್ಕಂಥ ಕಂಡು ಬರ್ತದೆ. ಆಗಲೇ ಆ ರಾಗಿ ಬಗ್ಗೆ ಸಂಶೋಧನೆ ನಿಂತು ಹೋಗ್ಬಿಟ್ಟಿತ್ತಂತ. ಒಂದು 10 ವರ್ಷಗಳ ಕಾಲ ರಾಗಿ ಸಂಶೋಧನೆ ನಿಂತು ಹೋಗ್ಬಿಟ್ಟಿತ್ತು. ಹಂಗಾರೆ ಮುಂದೆ ಏನು ಅಂತ ಪ್ರಶ್ನೆ ಬಂದಾಗ ಡಾಕ್ಟರ್ CH ಲಕ್ಷ್ಮಣಯ್ಯನವರು ಏನು ಮಾಡ್ತಾರೆ,
ಈ ರಾಗಿಯ ಬಗ್ಗೆ ಸಂಶೋಧನೆ ಆರಂಭ ಮಾಡ್ತಾ ಹೋಗ್ತಾರೆ. ಇಳುವರಿಗೂ ಹಾಗೂ ಆರ್ಥಿಕವಾಗಿ ಹೆಚ್ಚಿನ ಲಾಭಕಾರದ ತಳಿಗಳ ಸ್ಥಳೀಯ ರೈತರು ನೆಚ್ಚಿಕೊಂಡಿದ್ದರು. ಇವತ್ತು ರಾಗಿ ಬೆಳೀತಾರೆ ನೋಡಿ. ಈಗಲೂ ಸಹಿತ ಹೇಳಷ್ಟು ಹಳ್ಳಿಯೊಳಗೆ ಎಷ್ಟೋ ಜನ ಈ ಸಾದಾ ರಾಗಿನ ಬೆಳೀತಾರೆ. ಆ ರಾಗಿ ತೆನೆ ಸಣ್ಣದಿರ್ತದೆ, ಸ್ವಲ್ಪ ಕಾಯಿ ಇರ್ತದೆ, ಅದು ಇಳುವರಿ ಕಡಿಮೆ ಬರ್ತದೆ. ಇವತ್ತು ಸಂಶೋಧನೆ ಬಂದಿರತಕ್ಕಂಥ ಫಾರಮ್ ರಾಗಿ ಅಂತ ನಾವು ಕರಿತೀವಿ. ಆ ಫಾರಮ್ ರಾಗಿ ಒಳಗೆ ಇಂತಿಂಥ ತೆನೆ ಇರ್ತದೆ, ಅದು ಕಾಳು ಸಹಿತ ದೊಡ್ಡದಿರ್ತದೆ, ಕಡಿಮೆ ಕ್ಷೇತ್ರದೊಳಗೆ ಹೆಚ್ಚು ಇಳುವರಿ ಬಿಡ್ತಕ್ಕಂಥದ್ದು ಇವತ್ತು ಅನೇಕ ರಾಗಿಗಳನ್ನ ಸಂಶೋಧನೆ ಮಾಡಿದ್ದನ್ನು ನಾವು ನೋಡ್ತಾ ಇದ್ದೇವೆ. ಇವರು ಸಹಿತ ಲಕ್ಷ್ಮಣದೇವರ ಸಹಿತ ಏನು ಮಾಡ್ತಾರೆ, ತಮಿಳುನಾಡಿನ ಬೀಜಗಳೊಂದಿಗೆ ಮೈಸೂರಿನ ಬೀಜಗಳನ್ನು ಸಮೀಕರಿಸಿ ಅಲ್ಲಿ ಸಂಪರ್ಕ ಪದ್ಧತಿ ಅಂತಕ್ಕಂಥ ತಮ್ಮ ನೂತನ ಪರಿಕಲ್ಪನೆಯ ಮುಖಾಂತರ ಹೊಸ ತಳಿಗಳ ಅನ್ವೇಷಣೆಯಲ್ಲಿ ತೊಡಗಿಸ್ಕೊಳ್ತಾರೆ. ಅಂದರೆ ನಮ್ಮ ರೈತರಿಗೆ ಕಡಿಮೆ ಕ್ಷೇತ್ರದೊಳಗೆ ಹೆಚ್ಚು ಇಳುವರಿ ಬರಬೇಕು. ಆ ಹೆಚ್ಚು ಇಳುವರಿ ಬಂದರೆ ರೈತರು ಸುಖ ಇರಲಿಕ್ಕೆ ಅನುಕೂಲ ಆಗ್ತದೆ ಅಂತ ಕಾರಣಕ್ಕೋಸ್ಕರ ಅವರು ಪ್ರಯತ್ನ ಮಾಡ್ತಾ ಬರ್ತಾರೆ ಮತ್ತು ಅದು ಯಶಸ್ಸನ್ನು ಸಹಿತ ಕಾಣ್ತಾರೆ. ಇದನ್ನು ಕರ್ನಾಟಕ ರಾಗಿ ಕ್ರಾಂತಿ ಅಂತ ಕರೀತಾರೆ. ಈ ಪರಿಣಾಮಕ್ಕೆ ದೊರೆತದ್ದು ಅದ್ಭುತ ಯಶಸ್ಸು. ಇಡೀ ರಾಜ್ಯಾದ್ಯಂತ ಎಲ್ಲರೂ ಈ ಹೊಸ ತಳಿಗಳನ್ನು ಬಳಸಿಕೊಂಡು ರಾಗಿ ಬೆಳೀತಕ್ಕಂಥ ಕಾಣಬರ್ತದೆ. ನೀವು ಸಹಿತ ಮಂಡ್ಯ, ಮೈಸೂರು, ಕೋಲಾರ, ತುಮಕೂರು ಕಡೆಗೆ ಹೋದರೆ ಅಥವಾ ನಮ್ಮ ಹಾವೇರಿ ಜಿಲ್ಲೆಯೊಳಗೂ ಸಹಿತ ತೆಗೆದುಕೊಂಡ್ರೆ ಈ ಎಲ್ಲದೂ ಸಹಿತ ರಾಗಿ ಬೆಳೀತಕ್ಕಂಥ ಕಾಣಬರ್ತದೆ. ಈ ಹೊಸ ತಳಿಗಳನ್ನೇ ಇವತ್ತು ರೈತರು ಬಳಸ್ತಾರೆ. ಇನ್ನು ಒಂದು ಕಾಲಕ್ಕೆ ಏನಾಗ್ತದೆ, ವರ್ಷಕ್ಕೆ ಒಂದೇ ಬೆಳೆ ಬೆಳೀತಕ್ಕಂಥದ್ದು, 2 ಬೆಳೆ ಬೆಳೀತಕ್ಕಂಥದ್ದು ಇತ್ತು. ಈಗ ಹಂಗಲ್ಲ. ಈ ಹೊಸ ತಳಿಗಳು ಹೆಂಗೆ ಅಂತ ಕೇಳಿದ್ರೆ ಯಾವ ಬೇಕಾದ್ರೂ ನೀವು ತಳಿಗಳನ್ನು ಸೃಷ್ಟಿ ಮಾಡಿ ನಾಟಿ ಮಾಡಿ ರಾಗಿಯನ್ನು ಬೆಳಿಬೋದು. ಮಳೆಯನ್ನು ಅನುಸರಿಸಿ ವರ್ಷಕ್ಕೆ 2 ಸಲ ರೈತರು ರಾಗಿಯನ್ನು ಬೆಳೀತಾ ಇದ್ದದ್ದನ್ನು ಗಮನಿಸಿದ ಲಕ್ಷ್ಮಣ ಏನು ಮಾಡ್ತಾನೆ ಕೇಳಿದ್ರೆ, ವರ್ಷದ ಎಲ್ಲ ಅವಧಿಯಲ್ಲಿ ಬೆಳೆಯಬಹುದಾದ ಕಡಿಮೆ ನೀರಲ್ಲಿ ಬೆಳೆಯುವ ಹೊಸ ತಳಿಯನ್ನು ಸಂಶೋಧನೆ ಮಾಡ್ತಾರೆ. ನೋಡಂಗಿದೆ, ಕಡಿಮೆ ಕ್ಷೇತ್ರದೊಳಗೆ ಹೆಚ್ಚು ಕಡಿಮೆ ಅವಧಿಯೊಳಗೆ ಕಡಿಮೆ ಕ್ಷೇತ್ರದೊಳಗೆ ಹೆಚ್ಚು ಇಳುವರಿನ ಪಡಿತಕ್ಕಂಥದ್ದು ಮತ್ತು ಕಡಿಮೆ ನೀರಿನೊಳಗೆ ಅದು ಇಂಪಾರ್ಟೆಂಟ್. ನೀರು ಸಹಿತ ಹೆಚ್ಚು ಬೇಕಾಗಿಲ್ಲ, ಕಡಿಮೆ ಇಳುವರಿಯನ್ನು ನೀರು ಬೆಳೆಸ್ಕೊಂಡು ಬೆಳೀತಕ್ಕಂಥ ತಳಿಗಳನ್ನು ಅಭಿವೃದ್ಧಿಪಡಿಸ್ತಾರೆ. ಈ ಮೂಲಕ ನಮ್ಮ ಕರ್ನಾಟಕದ ರೈತರಿಗೆ ರಾಗಿ ರಕ್ಷಣೆ ಒಂದು ವರವಾಗಿ ಪರಿಣಮಿಸ್ತಾರೆ. ಮನುಷ್ಯನಿಗೆ ಏನೇ ಸಂಶೋಧನೆ ಮಾಡಲಿ, ಎಷ್ಟೇ ಪಂಡಿತನಾಗಿರಲಿ, ಎಷ್ಟೇ ಜ್ಞಾನಿ ಆಗಲಿ, ದೊಡ್ಡಸ್ತಿಕೆ ಇರಲಿ, ಏನೇ ಇರಲಿ, ಮನುಷ್ಯನಿಗೆ ಸಾವು ಬಿಟ್ಟಿದ್ದಲ್ಲ. ಯಾವುದೋ ನೆಪದೊಳಗೆ ದೇವ್ರು ಏನು ಮಾಡ್ತಾನೆ ಕೇರೆ ನಮ್ಮನ್ನ ಒಂದು ಯಾವುದೋ ರೋಗಕ್ಕೆ ತುತ್ತಾಗುವಂತೆ ಮಾಡಿ ಕರ್ಕೊಂಡು ಹೋಗಿಬಿಡ್ತಾನೆ. ಹಾಗೆ ಇವ್ರಿಗೂ ಸಹಿತ ಏನಾಗುತ್ತೆ, ಇಳಿಗಾಲದೊಳಗೆ ಏನಾಗುತ್ತೆ ಕೇರೆ ಅನಾರೋಗ್ಯಕ್ಕೀಡಾಗಿಬಿಡ್ತಾರೆ. ಎಂಥ ಅನಾರೋಗ್ಯ ಅಂತ ಕೇರೆ ಅವ್ರನ್ನ ಆಪ್ರೇಷನ್ ಮಾಡೋಕ್ಕೆ ಸಂದರ್ಭ ಬರ್ತದೆ. ಆಗ ಅವರು ಆಸ್ಪತ್ರೆಗೆ ಹೋಗಿ ಸೇರ್ಕೋತಾರೆ ಕೊನೆಯ ದಿನಗಳವು. ಆಗ ಸೂಕ್ಷ್ಮ ಶಸ್ತ್ರಚಿಕಿತ್ಸೆ ಮಾಡಬೇಕು ಅಂತ ಡಾಕ್ಟ್ರ್ ಹೇಳಿಬಿಡ್ತಾರೆ. ಶಸ್ತ್ರಚಿಕಿತ್ಸೆ ಅನ್ನೋ ಅವರು ತಕ್ಷಣ ಜಾಗೃತ ಆಗಿಬಿಡ್ತಾರೆ. ಯಾರು ಲಕ್ಷ್ಮಣನವರು ಅವ್ರು ಹೇಳ್ತಾರೆ, ಆ ಆಪ್ರೇಷನ್ ಕೊಡೋ ತೆರಳು ಮುಂದೆ ಅವ್ರು ಹೇಳ್ಕೊತಾರೆ, ಚಿಕಿತ್ಸೆಯ ನಂತರ ನಾನು ಚೇತರಿಸಿಕೊಂಡು ರಾಗಿ ಸಂಶೋಧನೆ ಮುಂದಿಡಲು ಸಾಧ್ಯವಾ? ಹಾಗಿದ್ದರೆ ಮಾತ್ರ ನನ್ನ ಶಸ್ತ್ರಚಿಕಿತ್ಸೆ ಒಳಪಡಿಸಿ ಅಂತ ಹೇಳ್ತಾರೆ. ಎಂತ ಮಾತಾಡಿ, ನಾನು ಈ ಶಸ್ತ್ರಚಿಕಿತ್ಸೆ ನಂತರ ಸಹಿತ ನಾನು ಇದಕ್ಕೆ ರಾಗಿ ಸಂಶೋಧನೆ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ ಅನ್ನೋದ್ರೆ ಮಾತ್ರ ನನ್ನನ್ನು ಏನು ಮಾಡಿ ಶಸ್ತ್ರಚಿಕಿತ್ಸೆ ಮಾಡಿರಿ, ಇಲ್ಲಾಂದ್ರೆ ಮಾಡಲೇಬೇಡಿ ಅಂಥೇಳಿ ಅವ್ರು ಕೇಳ್ಕೊಂಡ್ರಂತೆ. ಇದ್ರ ಮೇಲೆ ಗೊತ್ತಾಗುತ್ತೆ ಅವ್ರು ಎಷ್ಟೊಂದು ರಾಗಿ ಪ್ರೇಮಿಯಾಗಿದ್ದರು ಅಂತ. ಇಲ್ಲದಿದ್ದರೆ ನಾನು ಸಾಯಲಿ ಬಿಡಿ ಅಂತೇಳಿ ಕೇಳ್ಕೊತಾರೆ. ಅಂಥ ಮಹಾನ್ ರಾಗಿ ಪ್ರೇಮಿ ಅವರಾಗಿದ್ದರು. ದುರದೃಷ್ಟವಶಾತ್ ಅವರ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಲಿಲ್ಲ. ಅಂದರೆ ಅದರಲ್ಲಿ ಅವ್ರು ಕೊನೆಯ ಹೆಸರಾದ ಬಿಡ್ತಾರೆ. ಅಂತ್ಯ ಸಂಸ್ಕಾರಕ್ಕೆ ಮೊದಲು ನನ್ನ ದೇಹದ ಮೇಲೆ ಒಂದು ಮುಷ್ಟಿ ರಾಗಿ ಸುರಿಯಿರಿ ಎಂಬುದು ಲಕ್ಷ್ಮಣನವರು ತಮ್ಮ ಪತ್ನಿ ಬಳಿ ಹೇಳಿಕೊಂಡಿದ್ದ ಕೊನೆಯ ಆಸೆಯಾಗಿತ್ತು. ತಾವು ಸಾಯೋದು ಖಚಿತವಾದಾಗ ಹೆಂಡತಿನ ಕರೆದು ನಾನು ಸತ್ಯ ಅಂತಂದರೆ ನನ್ನ ಎದೆ ಮೇಲೆ ಒಂದು ಮುಷ್ಟಿ ರಾಗಿ ಸುರಿದೀವಿ ಅಂಥೇಳಿ ಅವ್ರು ಕೇಳ್ಕೊಂಡಿದ್ರಂತೆ. ಅದು ಅವ್ರ ಕೊನೆಯ ಆಸೆ. ಮತ್ತು ಅವ್ರು ರಾಗಿ ಬಿಟ್ಕೊಂಡು ಪ್ರೀತಿಯನ್ನು ಎತ್ತಿ ತೋರಿಸ್ತದೆ ಅಂತಕ್ಕಂಥದ್ದನ್ನು ಲೇಖ ಹೇಳಿ ಮರ್ಯಾದಲ್ಲ. ಸರಿ, ಇಷ್ಟಾಗೋದ್ರೊಳಗೇನೆ ಈ ಒಂದು ಕನಸಿನೊಳಗೆ ಮುಳುಗಿದಾಗ ಅವ್ರ ಅಮ್ಮ ಬಂದು ಎಚ್ಚರಿಸ್ತಾರೆ, ಊಟಕ್ಕೆ ಕರೀತಾರೆ. ಕರೆದಾಗಲೂ ವಾಸ್ತವ ಪ್ರಪಂಚ ಲೇಖಕರು ಬರ್ತಾರೆ ಅಂತ ಹೇಳೋ ಮುಖಾಂತರ ಲೇಖನವನ್ನು ಅಂತ್ಯಗೊಳಿಸಿಬಿಡ್ತಾರೆ. ಇದು ಈ ರಾಗಿ ಮುದ್ದೆ ಎಂಬ ಪಾಠ ಬರ್ತಕ್ಕಂಥ ಪ್ರಮುಖ ಅಂಶಗಳು. ಇನ್ನು ನೀವಲ್ಲಿ ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೆಯುವಂಥ ಭಾಗಕ್ಕೆ ಬಂದರೆ ಒಂದೇದು ವೆರಿ ಇಂಪಾರ್ಟೆಂಟೇ, ಅಂಗೈಲಿ ಮತ್ತೊಂದು ರಾಗಿ ಮುದ್ದೆ ಅಂತ, ಮುದ್ದೆ ಪ್ರತ್ಯಕ್ಷ ಅಂತ, ಅಂಗೈಲಿ ಮತ್ತೊಂದು ಮುದ್ದೆ ಪ್ರತ್ಯಕ್ಷ ಅಂತ ನಿಮ್ಗೆ ಆರಾಮದಲ್ಲೇ ಬಂದುಬಿಡ್ತದೆ. ಅದು ಹೊಲ ದೊಡ್ತಿ ಮುದ್ದೆ ಗಂಟೆ ಹೊತ್ಕೊಂಡ್ಬರ್ತಾಳೆ, ಎಲ್ಲರೂ ಸಾಲಾಗಿ ಕೂತ್ಕೋತಾರೆ, ಎಲ್ಲರಿಗೆ ಒಂದು ಮುದ್ದೆ ಕೊಡ್ತಾಳೆ. ಅವ್ರ ಮುದ್ದೆ ಹೆಚ್ಚಿಗಿಸಿ ಬಟ್ಟಲಾಕಾರ ಮಾಡ್ಕೋತಾರೆ, ಅಂಚು ಮಾಡ್ಕೋತಾರೆ. ಅದ್ರಾಗ ಗೊಜ್ಜನ್ನು ಸಾರು ಸುರ್ಕೊಂಡು ಒಂದೊಂದೇ ಅಂಚು ಮುದ್ದು ಮುದ್ದೆ ಮೆಲ್ತಾ ಹೋಗ್ತಾರೆ. ಅದು ಮುಗಿತಾ ಬಂದಮೇಲೆ ಮತ್ತೊಂದು ಮುದ್ದೆ ಪ್ರತ್ಯಕ್ಷ ಆಗ್ತದೆ ಅಂತ. ಅಂದರೆ ರೈತರು ಆ ಮುದ್ದೆನೇ ಊಟ ಮಾಡೋ ಮುಖಾಂತರ ತಮ್ಮ ಶಕ್ತಿಯನ್ನು ಉಳಿಸ್ಕೊಳ್ತಕ್ಕಂಥದ್ದನ್ನು ವಿವರಣೆ ಮಾಡಬೇಕು. ಕೈಯುಕ ಪರಿಚಯ ಮಾಡ್ತೀರಿ, ಸಂದರ್ಭ ನಂತರ ಸ್ವಾರಸ್ಯ. ಇನ್ನು ಮುದ್ದೆ ಮಾಡಲಿಕ್ಕೆ ಪಳಗಿದ ಕೈಗಳೇ ಆಗಬೇಕು ಅಂತ ವೆರಿ ಇಂಪಾರ್ಟೆಂಟ್ ವಾಕ್ಯ. ಮುದ್ದೆ ಮಾಡೋದಕ್ಕೆ ಕುರಿತು ಹೇಳೋ ಸಂದರ್ಭ ಇದು ಮಾತು. ನೀವು ಕೈಯುಕ ಪರಿಚಯ ಪ್ರಸ್ತುತ ಈ ಮೇಲಿನ ವಾಕ್ಯವನ್ನು ಚೇಹ ರಘುನಾಥ್ ಅವರು ಬರೆದಿರ್ತಕ್ಕಂಥ ಆಹಾರ ಪದಾರ್ಥಗಳಿಗೆ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಪದಾರ್ಥವಾದ ರಾಗಿ ಸಂಬಂಧಪಟ್ಟಾಗೆ, ರಾಗಿ ಮುದ್ದೆ ಸಂಬಂಧಪಟ್ಟಾಗೆ ಹೇಳುವ ಲೇಖನದಾಗ ಈ ಮಾತು ಬರ್ತಾ ಇದೆ. ಮುದ್ದೆ ಮಾಡ್ಬೇಕಾದ್ರೆ ಹೆಂಗೆ ಮಾಡಬೇಕು ಅನ್ನೋದನ್ನು ಹೇಳ್ತಿರುವಾಗ ಈ ಮಾತು ಬರ್ತದೆ. ಸಾಮಾನ್ಯವಾಗಿ ಕುದಿಯುವ ನೀರಿನೊಳಗೆ ಹಿಟ್ಟನ್ನು ಹಾಕಿ ಅದನ್ನು ಕೂಡಿಸ್ಬೇಕಾದ್ರೆ ಪಳಗಿದ ಕೈಗಳೇ ಆಗಬೇಕು.
ಅಂದರೆ ಅನುಭವ ಇರ್ತಕ್ಕಂಥ ಕೈಗಳೇ ಬೇಕು. ಅದು ಅನುಭವ ಬಿಡೋ ಕೆಲಸ. ಮುದ್ದೆ ಪಿಡುಸಾಗದ ಹಾಗೆ ಗಂಟಾಗದ ಹಾಗೆ ಅದನ್ನು ತಿರುಗಬೇಕಾದ್ರೆ ಇಂಥ ಒಂದು ಕೈಗಳು ಬೇಕಾಗುತ್ತೆ ಅಂತಕ್ಕಂಥದ್ದು ಹೇಳ್ತಕ್ಕಂಥ ಮಾತು ಅಂತ. ಇನ್ನು ಮತ್ತೊಂದು ಅದು ಪದಗಳ ನಿಲ್ಕದ ರಸಾನುಭವ ಅಂತ. ಎಲ್ಲಿ ಬಾಲ್ಯದೊಳಗೆ ಆಗಿರ್ತಕ್ಕ ಘಟನೆಗಳ ಕುರಿತು ಹೇಳ್ತಕ್ಕಂಥ ಸಂದರ್ಭದ ಮಾತು ಇದು ಅಂತ. ಇನ್ನು ನನ್ನ ದೇಹ ಮೇಲೆ ಒಂದು ಮುಷ್ಟಿ ರಾಗೇಶ್ವರಿ ಅಂತಕ್ಕಂಥ ಮಾತು ಇದು ಡಾಕ್ಟರ್ CH ಲಕ್ಷ್ಮಣನವರ ಕೊನೆಯ ಮಾತು, ಅಂತಿಮ ಆಸೆ ಅದು. ಅವ್ರು ಹೇಳ್ತಾರೆ ತಮ್ಮ ಪತ್ನಿ ಮುಂದೆ ತಾವು ಸಾಯದ ಖಚಿತ ಸಂದರ್ಭದೊಳಗೆ ಈ ಮಾತನ್ನು ಹೇಳ್ತಾರೆ. ನಾನು ಏನು ಸತ್ಯ ಅಂದರೆ ನನ್ನ ದೇಹದ ಮೇಲೆ ಒಂದು ಮುಷ್ಟಿ ರಾಗೇಶ್ವರಿ ಇದೆ ಅಂತೇಳಿ ಕೈಯುಕ ಪರಿಚಯ ಮಾಡಿ ರಾಗಿ ಲಕ್ಷ್ಮಣವರ ಏನು ಶಸ್ತ್ರಚಿಕಿತ್ಸೆಯಲ್ಲಿ ವಿಫಲ ಆಗಿ ಅವ್ರ ಸಾವಿನ ಸಂದರ್ಭದಲ್ಲಿ ಇದ್ದಾಗ ತಮ್ಮ ಧರ್ಮಪತ್ನಿ ಮುಂದೆ ಹೇಳಿದ ಮಾತು ಇದಾಗಿದೆ ಅಂತ ಬರೀಬೇಕಾಗ್ತದೆ. ಈ ವಾಕ್ಯಗಳು ವೆರಿ ಇಂಪಾರ್ಟೆಂಟ್ ವಾಕ್ಯ ಅಂತ ತಿಳ್ಕೊಂಡು ಸಾಕು. ಇನ್ನು ಒಂದು ಅಂಕದ ಪ್ರಶ್ನೋತ್ತರಗಳು ಬಂದುಬಿಟ್ರೆ ನೀವು ಇಲ್ಲಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆಗಳಿವೆ ಎಲ್ಲ. ಗ್ರಾಮದ ದೇವತೆ ಯಾರು? ನಾಗಮ್ಮ ಅಂತ ಆರಂಭದಲ್ಲಿ ಬಂದುಬಿಡ್ತದೆ. ಇನ್ನು ಕಣ್ಣುಗಳು ಯಾವ ಸಾಲಚಿತ್ರ ಮುಡ್ಕೊಂಡು ಮುದ್ದೆ ರಾಗಿ ಮುದ್ದೆಯ ಸಾಲಚಿತ್ರಗಳು ಮುಡ್ಕೊಂಡು ಅಂತ. ಹೋಟೆಲ್ ಕರಿ ಏನು ಕೆಲಸ ಮಾಡ್ತಿದ್ದೆ? ವೆರಿ ಇಂಪಾರ್ಟೆಂಟ್ ಪ್ರಶ್ನೆ. ಹೋಟೆಲ್ ಕರಿಯ ಕಸಮುಸೆ ತೊಳೆ ಕೆಲಸವನ್ನು ಮಾಡ್ತಾ ಇದ್ದ ಅಂತ. ಇನ್ನು ಊರಿನ ಎಲ್ಲಿ ನಿಂತಿತ್ತು? ಪಾತಾಳದಲ್ಲಿ ಅಂತ ಒಂದು ಪ್ರಶ್ನೆ. ಅದು ವೆರಿ ಇಂಪಾರ್ಟೆಂಟ್ ಪ್ರಶ್ನೆ, ಪರೀಕ್ಷೆ ಮೇಲೆ ಬಂದಿದೆ. ಪಾತಾಳ ನಿಂತಿತ್ತು ಅಂತ. ನೀರಿಗಾಗಿ ಕರಿ ಏನು ತಂದಿದ್ದ? ಬಾನಿನ ತರ್ತಾ ಇದ್ದ ಅಂತ. ಇನ್ನು ಬಡ ಮಕ್ಕಳ ಪಾಲಿಗೆ ಚಾಕ್ಲೇಟ್ ಯಾವುದು? ರಾಗಿ ಶೀಕು. ಆ ಶೀಕು ಅಂತಕ್ಕಂಥ ಬಡ ಮಕ್ಕಳ ಪಾಲಿಗೆ ಚಾಕ್ಲೇಟ್ ಆಗಿತ್ತು ಅಂತ. ರಾಗಿಗೆ ಎಷ್ಟು ಸಾವಿರ ವರ್ಷದ ಇತಿಹಾಸವಿದೆ? 4000 ವರ್ಷಗಳ ಇತಿಹಾಸ ಇದೆ ಅಂತಕ್ಕಂಥದ್ದನ್ನು ಅಲ್ಲಿ ಒಂದೇ ಒಂದು ಪದದೊಳಗೆ ಬರೀಬೇಕು. ಇನ್ನು ರಾಗಿಲೇ ಸ್ವಲ್ಪ ಬಿಡುಗಡೆ ಅಂಶ ಕಾರ್ಬೋಹೈಡ್ರೇಟ್ಸ್ ಅಂತಕ್ಕಂಥ ಅಂಶ ಸ್ವಲ್ಪ ಬಿಡುಗಡೆ ಆಗ್ತಕ್ಕಂಥದ್ದು ಅಂತ. ಅಕ್ಕಿ ಗೋಧಿ ಹೋಲಿಸಿ ರಾಗಿ ಎಷ್ಟು ಪಟ್ಟು ಹೆಚ್ಚು? 8 ರಿಂದ 10 ಪಟ್ಟು ಹೆಚ್ಚು ಪೋಷಕಾಂಶವನ್ನು ತುಂಬಿರತಕ್ಕಂಥ ಒಂದು ವಸ್ತುವಾಗಿದೆ ಅಂತ. ಇನ್ನು ಡಾಕ್ಟರ್ CH ಲಕ್ಷ್ಮಣನವರು ತಮ್ಮ ಪತ್ನಿ ಮುಂದೆ ಹೇಳ್ಕೊಂಡು ಕೊನೆಯ ಆಸೆ ಅದು ತಾನು ಸತ್ಯ ಅಂದರೆ ತನ್ನ ದೇಹದ ಮೇಲೆ ಒಂದು ಮುಷ್ಟೆ ರಾಗಿ ಸುರೀರಿ ಅಂತಕ್ಕಂಥದ್ದು ಅವ್ರ ಕೊನೆಯ ಆಸೆ ಆಗಿತ್ತು ಅಂತ. ಇಲ್ಲಿ ಬರ್ತಕ್ಕಂಥ 10 ಪ್ರಶ್ನೆ ವೆರಿ ಇಂಪಾರ್ಟೆಂಟ್. ಪರೀಕ್ಷೆಗಳು ಮೇಲೆ ಬಂದಿವೆ. ಇಲ್ಲಿ ಯಾವುದೋ ಅನ್ಇಂಪಾರ್ಟೆಂಟ್ ಪ್ರಶ್ನೆನೇ ಅಲ್ಲ, ಎಲ್ಲ ಪ್ರಶ್ನೆಗಳನ್ನು ಪರ್ಫೆಕ್ಟ್ ಮಾಡಿಕೊಡ್ರಿ. ಇನ್ನು 2-3 ವಾಕ್ಯ ಉತ್ತರಿಸ್ತಕ್ಕಂಥ ಪ್ರಶ್ನೆಗಳು ಇಲ್ಲಿ ನಿಮಗೆ 2ನೇ ಪ್ರಶ್ನೆ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ. ನಮ್ಮ ಯಾವ ಜಿಲ್ಲೆ ರಾಗಿ ಕಣಜಗಳಾಗಿವೆ ಅಂತ. ನಮ್ಮ ಯಾವ ಜಿಲ್ಲೆಗಳು? ಮಂಡ್ಯ, ಮೈಸೂರು, ಕೋಲಾರ, ತುಮಕೂರು. 4 ಪದ ಬರೆದ್ಬಿಟ್ರೆ ಮುಗಿದೈತು. ಅದನ್ನು 2 ವಾಕ್ಯ ವಿಸ್ತರಿಸಿ ಬರೀಬೇಕು. ಇನ್ನು ರಾಗಿ ಮುದ್ದೆ ಮಾಡಲಿಕ್ಕೆ ಬೇಕಾದ ಕೌಶಲ್ಯವೇನು ಅಂತ. ಇದು ಅನುಭವ ಬೀರ್ತಕ್ಕಂಥ ಕೆಲಸ. ಬೆಳಗ್ಗೆ ಕೈಗಳಾಗಬೇಕು. ಸ್ವಲ್ಪ ಎಡವಟ್ಟಾದ ಸಹಿತ ಕೆಳಗಿನ ತಳ ಶೀದ್ ಹೋಗ್ಬಿಟ್ಟು ರಾಗಿ ಮುದ್ದೆ ನೆಲಪಲಾಗೋ ಸಾಧ್ಯತೆ ಇರ್ತದೆ ಅಂತಕ್ಕಂಥ ಅಂಶಗಳನ್ನು ಇಲ್ಲಿ ಬರಿಬೇಕಾಗ್ತದೆ. ಆ ಪ್ರಶ್ನೆಗಳು ವೆರಿ ಇಂಪಾರ್ಟೆಂಟ್. ಇನ್ನು ರಾಗಿಯಲ್ಲಿ ಯಾವ ರೋಗ ತಡೆಯುವ ಗುಣವಿದೆ ಅಂತ. ಹೃದಯ ಬೇನೆ, ಸಕ್ಕರೆ ಕಾಯಿಲೆ ಮತ್ತು ಕ್ಯಾನ್ಸರ್ನ ತಡೆಗಟ್ಟಕ್ಕಂಥ ಗುಣ ಇದೆ. ಇನ್ನು ತೆಳ್ಳಗಾಗಬೇಕು ಅಂತಕ್ಕಂಥ ಸಹಿತ ರಾಗಿಯನ್ನು ಊಟ ಮಾಡ್ಬೋದು ಅಂತ. ಇವು ವೆರಿ ಇಂಪಾರ್ಟೆಂಟ್ ಪ್ರಶ್ನೆಗಳೇ. ಇನ್ನು 5-6 ವಾಕ್ಯಕ್ಕೆ ಉತ್ತರಿಸೋ ಪ್ರಶ್ನೆಗಳು ಬಂದುಬಿಟ್ರೆ ಡಾಕ್ಟರ್ CH ಲಕ್ಷ್ಮಣನವರ ರಾಗಿ ಸಂಶೋಧನೆ ಮತ್ತು ರಾಗಿ ಪ್ರೀತಿಯನ್ನು ವಿವರಿಸಿ ಅಂತೇಳಿ ಕೊನೆಯ ಭಾಗದಲ್ಲಿ ಬಂದುಬಿಡ್ತದೆ. ಅದನ್ನು ಬರೀರಿ. ಇನ್ನು 3ನೇ ಪ್ರಶ್ನೆ ರಾಗಿ ಮುದ್ದೆ ಕುರಿತು ಇರುವ 10 ಮೆಚ್ಚುಗೆ ಮಾತುಗಳು, ನಂಬಿಕೆ ಮಾತುಗಳು ಯಾವುವು ಅಂತೇಳಿ ಅದೇ ಹೇಳ್ತಾರೆ. ರಾಗಿಗಳು ಗಟ್ಟಿತನ ಇದೆ. ಆ ಗಟ್ಟಿತನ ಇರ್ತಕ್ಕಂಥ ರಾಗಿಗೆ ತಾಳಿಕೆನೇ ಇದೆ, ಬಾಳಿಕೆನೇ ಇದೆ. ರೋಗ ನಿರೋಧಕ ಶಕ್ತಿ ತರ್ತಕ್ಕಂಥ ಗುಣ ಇದೆ. ಹೃದಯದ ರೋಗವನ್ನು ವಾಸಿ ಮಾಡ್ತಕ್ಕಂಥ ಗುಣ ಇದೆ. ಕ್ಯಾನ್ಸರ್ ತಡೆಗಟ್ಟೋ ಗುಣ ಇದೆ. ಹಾಗೆ ಮಧುಮೇಹವನ್ನು ಸಹಿತ ತಡೆಗಟ್ಟತಕ್ಕಂಥ ಶಕ್ತಿ ಈ ರಾಗಿಗಿದೆ ಅಂತಕ್ಕಂಥದ್ದು. ಇನ್ನು ತೆಳಗಾಗಕ್ಕೂ ಸಹಿತ ರಾಗಿಯನ್ನು ಊಟ ಮಾಡಬೇಕು ಅಂತೇಳಿ. ಇನ್ನು ಮಕ್ಕಳಿಗಂತೂ ಪೋಷಕಾಂಶ ಇರ್ತಕ್ಕಂಥ ಮತ್ತು ಕ್ಯಾಲ್ಸಿಯಂ ಇರ್ತಕ್ಕಂಥ ಇದು ವಸ್ತುವಾಗಿದ್ದರಿಂದ ಇದನ್ನು ಕೊಡಬೇಕು ಅಂತಕ್ಕಂಥ ಮುಚ್ಚಿಗೆ ಮಾತುಗಳನ್ನು ಇಲ್ಲಿ ಆ ಪ್ರಶ್ನೆಗೆ ನೀವು ಬರೀಬೇಕು. ಇದು ನಿಮಗೆ ಪ್ರಸ್ತುತ ಈ ರಾಗಿ ಮುದ್ದೆ ಅಂತಕ್ಕಂಥ ಪಾಠದಲ್ಲಿ ಬರ್ತಕ್ಕಂಥ ಪ್ರಮುಖ ಅಂಶಗಳು. ಇಲ್ಲಿ ನಾನು ಯಾವ ಪ್ರಮುಖ ಅಂಶ ಅಂತ ಹೇಳಿದ್ದೀವಲ್ಲ ಅವನ್ನ ಹೆಚ್ಚು ಗಟ್ಟಿ ಮಾಡಿಕೊಡ್ರಿ. ಮತ್ತು ಇನ್ನುವುದನ್ನು ಮಾಡಬಾರ್ದು ಅಂತ ಅಲ್ಲ. ಪರೀಕ್ಷೆಗಳು ಯಾವ ಪ್ರಶ್ನೆ ಬೇಕಾದ್ರೂ ಬರ್ಬೋದು. ಪ್ರಶ್ನೆ ಪತ್ರಿಕೆ ನಾನು ತೆಗಿಯೋಂಗಿಲ್ಲ, ಯಾರು ಬೇಕಾದ್ರೂ ತೆಗಿತಿರ್ತಾರೆ. ಹಾಗೆ ತೆಗಿಯೋಕಾಲಕ್ಕೆ ಈ ಬೇರೆ ಪ್ರಶ್ನೆಗಳು ಸಹಿತ ಅವ್ರು ಕೊಡ್ಬೋದು. ನೀವು ಅವ್ನು ಗಮನಿಸಿ ಪರೀಕ್ಷೆಯೊಳಗೆ ಬರಲಿಕ್ಕೆ ಪ್ರಯತ್ನ ಮಾಡಬೇಕು. ಇಲ್ಲಿ ಹಂಗಾರೆ ಆರಿಸಿ 1 ಅಂಕ ಪ್ರಶ್ನೆ, 2 ಅಂಕ ಪ್ರಶ್ನೆ, 4 ಅಂಕ ಪ್ರಶ್ನೆಗಳ ಜೊತೆಗೆ ನಿಮಗೆ ಪರೀಕ್ಷೆಯೊಳಗೆ ಕೆಲವೊಂದು ಪದಗಳು ಸಹಿತ ಬರೋ ಸಾಧ್ಯತೆ ಇರ್ತದೆ. ಆ ಪದಗಳನ್ನು ಸಹಿತ ಗಮನಿಸ್ಬೇಕು ನೀವು. ಇಲ್ಲಿ ಚೌಲ ಅಂತ ಒಂದು ಪದ ಬಳಸ್ತಾನೆ. ಅರ್ಥ, ಈ ಪದದ ಅರ್ಥ ಬರೆದು ಕೊಡ್ತೇವೆ. ಇನ್ನು ಹೆಸರು, ಈ ಪದದ ಅರ್ಥ ಬರೆದು ಕೊಡ್ತೇವೆ. ಹೆಸರು ಅಂತಂದರೆ ಅಡುಗೆ ಮಾಡುವ ಕುದಿಯೋರಿಟ್ಟು ನೀರು ಅಂತ, ಕುದಿಯುವ ನೀರು ಅಂತ ಕರೀತಾರೆ. ಹಾಗೆ ಅದನ್ನು ಗಮನಿಸ್ಬೇಕು. ಪ್ರತ್ಯಾಮ್ಲೆಯನ್ನು ಆಮ್ಲಗಳನ್ನು ಶಮನಗೊಳಿಸ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಅಂತ. ಹೀಗೆ ನೀವೇನು ಮಾಡ್ಕೊಂಡು ಕೇರೆ ಪದಕೋಶವನ್ನು ಸಹಿತ ನೋಡಬೇಕು. ಪದಕೋಶ ವೆರಿ ಇಂಪಾರ್ಟೆಂಟ್. ನೀವು ಅದನ್ನು ನೋಡೋದು ಬಿಟ್ಟರಪ್ಪ ಅಂದ್ರೆ ಸಮಸ್ಯೆ ಸಾಧ್ಯತೆ ಇರ್ತದೆ. ಇದಿಷ್ಟು ನಿಮಗೆ ರಾಗಿ ಮುದ್ದೆ ಅಂತಕ್ಕಂಥ ಪಾಠಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥ ಪ್ರಮುಖ ಅಂಶಗಳು. ಆ ಅಂಶಗಳನ್ನು ನೀವು ಗಮನಿಸಿಕೊಂಡು ಪರ್ಫೆಕ್ಟ್ ಮಾಡ್ಕೊಂಡ್ಬಿಟ್ರೆ ನೀವು ಪರೀಕ್ಷೆಗೆ ಏನು ಬೇಕಾ ಹೆಂಗೆ ಬೇಕಾದ ಸಹಿತ ಉತ್ತರವನ್ನು ಬರೆಯೋಕ್ಕೆ ಸಾಧ್ಯವಾಗ್ತದೆ ಅಂತ ಮಾತುಗಳ ಮುಖಾಂತರ ಈ ಪಾಠವನ್ನು ಅಂತ್ಯಗೊಳಿಸ್ತಾನೆ. ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಲಿ.